ಮತ್ತು ಇವತ್ತಿನ ಕಾರ್ಯಕ್ರಮ ತುಂಬ ಇನ್ಫಾರ್ಮಲ್ ಆಗಿರಲಿ ಅಂತ ಯಾರೂ ಏನು ಡಿಸೈನ್ ಮಾಡಿಲ್ಲ, ಪ್ಲ್ಯಾನ್ ಮಾಡ್ಕೊಂಡಿಲ್ಲ. ಕ್ಯಾಶುವಲಾಗಿ ಏನು ಅನಿಸುತ್ತೆ ಸತ್ಯವಾಗಿ ಮಾತಾಡೋಣ, ಏನಿದೆ ಶೇರ್ ಮಾಡ್ಕೊಳ್ಳೋಣ ಅಂಥೇಳಿ. ಯಾಕೆಂದರೆ ಕನ್ನಡದ ನಮ್ಮ ಮೊದಲ ಹಾಡು, ರಂಗನಾಯಕ ಚಿತ್ರದ ಮೊದಲ ಹಾಡು ಗಾಳಿ ತಂಗಾಳಿ ಕನ್ನಡ ಮಾತಾಡೆ ಆರ್ಗ್ಯಾನಿಕ್ ಆಗಿ 6 ಲಕ್ಷ ದಾಟಿದೆ. ಇವತ್ತಿನ ದಿನಗಳಲ್ಲಿ 100 ಕೋಟಿ 100 ಮಿಲಿಯನ್ 200 ಮಿಲಿಯನ್ ಅಂತೆಲ್ಲ ಕಾಸು ಕೊಟ್ಟು ಮಾಡಿಸ್ಬೋದು. ನಾನು ಆ ಕೆಲಸಕ್ಕೆ ನಾವು ಹೋಗಿಲ್ಲ. ಹಾಡು ತನ್ನ ಸ್ವ ಸಾಮರ್ಥ್ಯದಿಂದ ತುಂಬ ದೊಡ್ಡ ಯಶಸ್ಸನ್ನು ಪಡೆದಿದೆ. ಅವರೆಲ್ಲ ಥಿಯೇಟ್ರಿಗೆ ಬರೋರು. ಆ ಲೆಕ್ಕದಲ್ಲಿ ಮೋಸ್ಟ್ಲಿ ವಿಖ್ಯಾತ್ಗೆ ಇಡೀ ರೈಡ್ ಬರುತ್ತೆ. ಅಷ್ಟು ಜನ ಥಿಯೇಟ್ರಿಗೆ ಬಂದರೆ ನಮ್ಮ ನಿರ್ಮಾಪಕ ವಿಖ್ಯಾತ. ಸೊ ಹಾಗೆ ಕ್ಯಾಶುವಲ್ ಆಗಿ ಮಾತಾಡ್ತಾ ಹೋಗೋಣ. ಕೆಲವ್ರನ್ನ ನೆನೆಸ್ಕೊಳ್ಳೇಬೇಕಿದೆ. ಹಾಗಾಗಿ ಇವತ್ತು ನಮ್ಮ ಹಾಡನ್ನು ರಿಲೀಸ್ ಮಾಡೋಣ ಅನ್ನೋ ಉದ್ದೇಶದಿಂದ ಈ ಕಾರ್ಯಕ್ರಮಕ್ಕೆ ಸೇರಿದ್ದೀವಿ. ಮೊಟ್ಟ ಮೊದಲಿಗೆ ಈ ಜಗ್ಗೇಶ್ ಸರ್, ನವರಸ ನಾಯಕ ಜಗ್ಗೇಶ್ ಸರ್ ಮತ್ತು ನನ್ನ ಒಂದು ಕಾಂಬಿನೇಷನ್ ಅಂತ ಅನ್ನೋದನ್ನು ಸ್ವಲ್ಪ ದೊಡ್ಡದಾಗೆ ನೋಡ್ತು ಗಾಂಧಿನಗರ ಮತ್ತು ಮಾರ್ಕೆಟ್. ಹೇಗೆ ಅಂದರೆ ನಾವು ಅದಕ್ಕೆ ಜೋಕ್ ಮಾಡ್ತಾ ಇರ್ತೀವಿ. ಏನಂದರೆ ಹಿಂದೆ ಒಂದು ಮಠ ಅಂತ ಒಂದು ಸಿನಿಮಾ ಮಾಡಿದಾಗ ಜಗ್ಗೇಶ್ ಅವರ ಮೀಸಿ ಎಲ್ಲ ತೆಗೆಸಿ ಅವರಲ್ಲಿ ಏನು ಟ್ಯಾಲೆಂಟ್ ಇದೆ ಅದನ್ನೆಲ್ಲ ಹೀರಬೇಕು ಅನ್ನೋ ರೇಂಜ್ಗೆ ಕೂತ್ಕೊಂಡು ಕೆಲಸ ಮಾಡಿದ್ವು. ಅದಾದಮೇಲೆ ಅವರು ತುಂಬ ಆ್ಯಕ್ಟಿವ್, ಜಗ್ಗೇಶ್ ಅವರು ತುಂಬ ಆ್ಯಕ್ಟಿವ್. ನೋಡ್ತಾ ಇದ್ದೀರಿ, ಅವ್ರು ಟ್ರಾವೆಲ್ ಬೆಳೀತಾ ಇದ್ದಾರೆ. ಆತನ ಸೋಂಬೇರಿಯಾಗಿ ತೋರಿಸ್ಬೇಕು ಅನ್ನೋ ಒಂದು ಚಾಲೆಂಜು. ಎಂತ ಅಂದರೆ ಹಡಸೋಂಬೇರಿ. ಸೊ ಅದು ಎಲ್ಲಿ ಕೂರಿಸ್ಕೊಂಡು ಮಾಡಿದ್ರು. ನಾನು ಹೇಳ್ತೀನಿ, ನಾನು ಪ್ರೀತಿಯ ತುಂಬ ನಾನು ಗೌರವಿಸುವಂತಹ ಕಲಾವಿದರು ಜಗ್ಗೇಶ್ ಅವರು. ಒಂದು ಬಾಳೆ ಕೊಡ್ಬೋದ್ರಯ್ಯ, ನಮ್ಟಿ ಮರ ನೋಡಿರಯ್ಯ. ಅದೇನೋ ಮುಜುಗರ ಮಡಿವಂತಿಕೆ ಥರ ಏನ, ನಿಜವಲ್ಲ ವಂಡರ್ಫುಲ್ ಆರ್ಟಿಸ್ಟ್ ಅವರು. ನೋಡುವಾಗ ನಾನು ರಂಗನಾಯಕ, ಅವರು ಕೆಲವು ಸಭೆಯಲ್ಲಿ ದೀಪ ಹಚ್ತೀವಿ, ಸಾರಿ, ಆಗ ಕೂತ್ಕೊಂಡಾಗ ಅವರೊಂದು ಚೇಷ್ಟೆ ಮಾಡಿದ್ರು, ಒಂದು ರಂಗಗೀತೆ ಹಾಡಿದ್ರು ಅವ್ರ ಸ್ಟೈಲಲ್ಲಿ. ನಾನು ಮಾಡಿಸಲ್ಲ ಇದನ್ನು. ಅವರು ಅದು ನೋಡ್ತಿದ್ದಂಗೆ ನನಗೆ ಅಣ್ಣ ಇಷ್ಟು ಸಖತ್ತಾಗಿದೆ, ಸ್ಕ್ರೀನ್ ಮೇಲೆ ಬರಬೇಕು ಅಂತ. ಇದು ಮಂಜುನಾಥ ಎಲ್ಲ ಆದಾಗ ಅದಕ್ಕೆ ಒಂದು ಅವಕಾಶ ಬರಬೇಕು, ಕರೆಕ್ಟಾಗಿ ಕೂತ್ರೆ ನಿಮ್ಮನ್ನು ಕೂರಿಸ್ತೀನಿ ಇದಕ್ಕೆ ಆ ಪಾತ್ರಕ್ಕೆ, ಅಲ್ಲಿವರೆಗೂ ಸ್ವಲ್ಪ ಕಾಯೋಣ ಅಂತ. ಅದು ಕಾಯ್ತಾ 12 ವರ್ಷ ಆಗೋಯ್ತು, 13-14 ವರ್ಷ ಆಗೋಯ್ತು. ನಮಗೆ ಅದು ಆ ಪಾತ್ರಕ್ಕೆ ಆ ಕಥೆಗೆ ಒದಗಿ ಬರಲಿಲ್ಲ. ಮಧ್ಯದಲ್ಲಿ ಏನೋ ಒಂದು ಮಾಡಿಬಿಡ್ಬಹುದು, ಮಾಡಿ ಅದರ ಸಂಬಂಧ ಆ ಕಾಂಬಿನೇಷನ್ ಹಾಳು ಮಾಡ್ಕೊಳ್ಳೋದು ಬೇಡ ಅನ್ನೋ ಒಂದು ಎಚ್ಚರಿಕೆಯಲ್ಲಿ ನಾವು ಕಾಯಬೇಕಾಗಿ ಬಂತು. ಇವತ್ತು ದಿನ ಬಂದಿದೆ, ಅದರ 2ನೇ ಹಾಡನ್ನು ನಾವು ಬಿಡೋದು. ಅದಕ್ಕೆ ಮುಂಚೆ ಯೂಶ್ವಲಿ ಒಂದು ಕಾರ್ಯಕ್ರಮ, ಈ ಥರದ ಕಾರ್ಯಕ್ರಮಗಳಾದರೆ ಕೀರ್ತಿನಾರಾಯಣ ನಮಸ್ಕಾರ, ಏನು ಕಾಂಟ್ರವರ್ಸಿಗ ಇಲ್ಲ ಮಾಡೋಣ ಆಮೇಲೆ. ಓಕೆ, ಯೂಟ್ಯೂಬರು ಏನಾರು ಉಲ್ಟಾಪಟ್ಟ ಹೊಡೆದ್ರೆ ಹಿಡ್ದಾಕ್ಬಿಡೋಣ ಅಲ್ಲೇ ಅಂತ ಅಲ್ಲಿ ಹಾಕೊಂಡು ಖರಾಬಾಗಿ ಬರೆದ್ಬಿಟ್ಟು ನಮ್ಮ ಹೆಸರುಗಳೆಲ್ಲ ಕೆಡಿಸಿ ಏನೇನಾಗುತ್ತೋ ಒಂದಿಷ್ಟು ವ್ಯೂ ಬಂದ್ಬಿಟ್ಟು ಯೂಟ್ಯೂಬಿಂದ 1 ಲಕ್ಷ ಬಂದುಬಿಟ್ರೆ ಹಬ್ಬ, ನಮ್ಮ ಜೀವನ ನೆಮ್ಮದಿ ಸಾರ್ಥಕ ಅಂತ. ನಾನು ಅವ್ರದ್ದು ಇಂಟರ್ವ್ಯೂ ಕೊಟ್ಟು ಅದರಲ್ಲಿ ಹೇಳಿದೆ, ಅಕಸ್ಮಾತ್ ನನ್ನ ಮಗು ಏನಾರು ಹುಟ್ಟಿದ ಮಗು ಏನಾಗ್ತಿದ್ದೆ ಯೂಟ್ಯೂಬರ್ ಅಂತಂದರೆ ಕತ್ತಿಸಿ ಸಾಯಿಸ್ಬಿಡ್ತಿದ್ದೆ ನಾನು ಅಂತ. ಕೋಲ್, ವಿತ್ ಆಲ್ ಲವ್, ಡ್ಯೂ ರೆಸ್ಪೆಕ್ಟ್ ಯೂಟ್ಯೂಬರ್. ಯೂಟ್ಯೂಬಿಂದ ಪ್ರಪಂಚ ಪೂರ್ತಿ ತಲುಪ್ತಾ ಇದೆ ನಮ್ಮ ಹಾಡುಗಳು, ನಮ್ಮ ವಿಚಾರಗಳು, ನಮ್ಮ ಟ್ಯಾಲೆಂಟು, ಪ್ರತಿಭೆ, ಮತ್ತೊಂದು. ಹಾಗೆ ಈಗ ಒಂದು ಕಾರ್ಯಕ್ರಮ ಅಂತಂದರೆ ಫಸ್ಟು ಜ್ಯೋತಿ ಬೆಳಗಬೇಕು ಅಂತ. ಕಾರ್ಯಕ್ರಮದ ಫಸ್ಟು ಶೀರ್ಷಿಕೆ, ಸರ್ ಯಾರು ನಡೆಸ್ಕೊಡ್ತಾರೋ ಅವ್ರು ಚಪ್ಪಲಿ ಬಿಡಬೇಕು ಸರ್ ಅಂತ ಬಿಟ್ಟು ಬಂದ್ಬಿಟ್ಟೆ. ಅದು ಒಂದು ಶಾಸ್ತ್ರೀಯವಾದ ರೂಲ್ಸ್ ಮಾಡ್ಕೊಂಡಿರೋ. ಹೊಡಿಬೋದು ಚಂದ್ರಮೋಹನ್, ನಿಂದು ಅದೇ ಕೆಲಸ. ಏನು ಗೊತ್ತೇನಾ, ನಮ್ಮ ಆರ್ಟಿಸ್ಟ್ ಅವನು ಚಂದ್ರಮೋಹನ್ ಅಂತ, ನಿಂದೇನೆಂದರೆ ಆ ಥರ ಏನೋ ಪಂಚ್ ಬಂದಾಗ ಒಂದ್ಸತಿ ಮಿಕ್ಕರು ಹೊಡ್ಕೋತಾರೆ. ಈ ಫಾಲೋ ಮಾಡು, ಬದುಕ್ತಿ ಲೈಫಲ್ಲಿ ಶುರು ಮಾಡು, ಫಾಲೋ ಮಾಡ್ತಾರೆ. ಎಸ್, ಅವರು ಚಂದ್ರಮೋಹನ್. ಇದು ಮತ್ತು ನಾವಿಲ್ಲಿ ನಾನು ಹೇಳಿದೆ ದೀಪ ಹಚ್ಚೋದು, ಅದಕ್ಕೆಲ್ಲ ಸೆಟಪ್ ಇದು ಅಂತೆಲ್ಲ, ಮತ್ತು ಅದನ್ನು ಕ್ಲಿಯರ್ ಮಾಡಿಸಿ ಟೈಮ್ಗಳು ವೇಸ್ಟ್ ಆಗೋದು ಬೇಡ, ಫಟಾಫಟ ಅಂತ ಆಗಬೇಕು. ಇದು ತುಂಬ ಫಾಸ್ಟ್ ಯುಗದಲ್ಲಿ ನಾವು ಬದುಕಿದ್ದೀವಿ. ಮತ್ತು ಹಾಗಾಗಿ ನಾನು ಇವತ್ತಿನ ಮ್ಯಾನ್ ಆಫ್ ದ ಮ್ಯಾಚ್ ಅಂತ ಕರಿತೀನಿ ಅನೂಪ. ಪ್ಲೀಸ್. ಸಮಸ್ಯೆ ಪಾತ್ರಕ್ಷಿಗಳದ ಸಮಸ್ಯೆ ಎಲ್ಲರಿಗೂ. ಅನೂಪಂದು ದೊಡ್ಡ ಟ್ರಾವೆಲ್ಲು. ಅದೆಲ್ಲ ಹೇಳೋಕ್ಕಿಂತ ಮುಂಚೆ ಮುಖ್ಯವಾಗಿ ದೀಪ ಹಚ್ಚಿಸ್ತೀನಿ ನೋಡಿ. ಅನೂಪ, ದೀಪ ಬೆಳಗಬೇಕು, ದೀಪ ಬೆಳಗ್ದಂಗೆ ಆಗಬೇಕು, ಆ ಶಕ್ತಿ ನಿಂಗಿದೆ, ತಗೊಳ್ಬೇಕು. ದೀಪದಿಂದ ದೀಪವ ಹಚ್ಚಬೇಕು ಮಾನವ, ಪ್ರೀತಿಯಿಂದ ಪ್ರೀತಿ ಹಂಚಲು. ನಂದಿಸುವುದು ಬಹಳ ಸುಲಭವೋ ಹೇ ಮಾನವ, ಆನಂದಿಸುವುದು ಬಹಳ ಕಠಿಣವೋ ಹೇ ದಾನವ. ದೀಪದಿಂದ ದೀಪವ ಹಚ್ಚಬೇಕು ಮಾನವ, ಪ್ರೀತಿಯಿಂದ ಪ್ರೀತಿ ಹಂಚಲು. ಥ್ಯಾಂಕ್ ಯು ಅನೂಪ. ಇಲ್ಲೇ ಇರಬೇಕು, ಎಲ್ಲೂ ಹೋಗ್ಕೊಡ್ದು. ಇದು ನೋಡಿ, ಇನ್ಫಾರ್ಮಲ್ ಅಂದರೆ ಎಷ್ಟು ಇನ್ಫಾರ್ಮಲ್ ಆಗೋಯ್ತು. ಹೆಂಡತಿ ಮಕ್ಕಳು ಬರೋ ಟೈಮ್ಗೆ
ಅಲ್ಲ, ಇನ್ನೂ ಮಜಾ ಕೇಳಿ, ನನ್ನ ಮಗಳ ಹೆಸರು ನಗು ಅಂತ. ಇವಳ ಹೆಸರು ನಗು ಅಂತ ಯಾಕೆ ಅಂದರೆ, ಯಾರೇ ಕೇಳಿದ್ರು ಅಪ್ಪ ಏನು ಮಾಡ್ತಿದ್ದ ಅಂತ ಮುಂದೆ ಯಾವತ್ತಾರು ಸತ್ ಮೇಲೆ ಕೇಳ್ತಾರಲ್ಲ, ನಗು ಹುಟ್ಟಿಸ್ತಿದ್ದ ಅಂತ ಹೇಳಕ್ಕೆ. ಹಾಂ ಮಗಳು ಗಾಳಿ ತಂಗಾಳಿ ಬರ್ತಿದ್ಯಾರಪ್ಪ? ಯಾರು ಬರ್ತಿದ್ದು? ಅಪ್ಪ ಬರ್ತಿದ್ದು. ಅನುಪಮ ಹಾಡಿದ್ದು ಅಲ್ಲ, ಅದಲ್ಲ. ಅದು ಏನು ವಿಚಾರ ಏನಂದರೆ, ಮೇಡಮ್ಗೆ ಹೇಳಿದೆ ಮಗುನ ಕರ್ಕೊಂಡು ಕರೆಕ್ಟ್ ಟೈಮ್ ಬನ್ನಿರಿ, ಲೇಟ್ ಮಾಡಿಬಿಡಿ, ದೊಡ್ಡಮ್ಮನ ಪರಿಚಯ ಮಾಡಿಸ್ಬೇಕು ಅಂತ. ನಮಸ್ಕಾರ ಹೇಳ್ರಿ ರಚಿತಾ. ಬ್ಯಾನರ್ 1, ಬ್ಯಾನರ್ 2, ಬ್ಯಾನರ್ 3 ಅಂತ ನಮ್ಮದೇ ಅದು ಬ್ಯಾನರಲ್ಲಿ. ಅದು ಅದೇ ಹೇಳ್ತೀನಿ, ಯಾರ್ಯಾರು ತುಂಬ ಲೈನ್ ನೋಡಿದ್ರೆ ಸಿನಿಮಾ ಮಾಡೋದು ಬೇಡ್ರು ಕಣಯ್ಯ ಅಂತ. ಜೊತೆಲಿದ್ದಂಗೆ ಆಗುತ್ತೆ, ಸಿನಿಮಾ ಕೆಲಸ ಮಾಡ್ದಂಗೆ ಆಗುತ್ತೆ, ಸಂಪಾದನೆ ಮಾಡ್ದಂಗೆ ಆಗುತ್ತೆ, ಹೆಸರು ಗಳಿಸ್ದಂಗೆ ಆಗುತ್ತೆ. ಸಕ್ಸಸ್ ಆದರೆ ಆಮೇಲಿನ ಇದು ದೇವ್ರಿಗೆ ಬಿಟ್ಟಿದ್ದು ಅಂತ. ಒಟ್ಟು ಅನೂಪು ದೀಪವನ್ನು ಬೆಳಗಿಸಿದ್ದಾರೆ ಮತ್ತು ಕಾರ್ಯಕ್ರಮನ ಹಾಗೆ ಮುಂದುವರಿಸ್ತಾ ಹೋಗೋದಾದರೆ, ಇಲ್ಲಿ ಕೆಲ ಕೇಳ್ತಾರೆ ಟೀಸರ್ ಯಾವಾಗ ಬಿಡ್ತೀರಿ, ಅದರ ರೆಗ್ಯುಲರ್ ಅಣ್ಣ ಟೀಸರ್ ಬಿಡ್ತಾರೆ ಎಲ್ಲ. ಟೀಸರ್ ಬಿಡೋದು, ಪ್ರೋಮೋ ಬಿಡೋದು, ಟ್ರೇಲರ್ ಬಿಡೋದು, ನೀವು ಯಾವಾಗ ಬಿಡ್ತೀರಿ ನೀವು ಬಿಡ್ತೀರಿ. ನಾವು ಜಗ್ಗೇಶರು ರಂಗನಾಯಕದಿಂದ ಒಂದು ದೊಡ್ಡ ವರ್ಲ್ಡ್ ರೆಕಾರ್ಡ್ ಮಾಡಿದ್ದೀವಿ. ಯಾರೂ ಕೂಡ ಒಂದು ಚಿತ್ರದ 2024ರಲ್ಲಿ ಬರೋ ಚಿತ್ರಕ್ಕೆ ತುಂಬ ಹಿಂದೆ 2006ರಲ್ಲೇ ಮೊದಲನೇ ಟ್ರೇಲರ್ ಬಿಟ್ಟಿದ್ರು. ಅದು 1 ಸೆಕೆಂಡ್ 2 ಸೆಕೆಂಡ್ದಲ್ಲ, 2 ಅವರ್ದು ಮಠ. ಕರೆಕ್ಟ್ ಟೈಮಿಂಗ್. ಆಮೇಲೆ ಅದು 2009ರಲ್ಲಿ ಇನ್ನೊಂದು ಬಿಡ್ತಾರೆ ಟ್ರೇಲರು, ಅದು 2 ಅವರ್ ಇರುತ್ತೆ. ಅದು ಎದ್ದೇಳು ಮಂಜುನಾಥ. ಇದು ಹ್ಯಾಟ್ರಿಕ್ ಸ್ವಾಮಿ. ನಾವು ಟ್ರೈಲರ್ ಬಿಡೋದು ಹಿಂಗೆ, ಸುಮ್ಮನೆ ಅದರಲ್ಲಿ ಹೀರೋ ಬಂದ ನಡ್ಕೊಂಬಂದ, ಅವ್ನು ಟ್ಯಾಲೆಂಟ್ ಗೊತ್ತಿಲ್ಲ ಏನು ಗೊತ್ತಿಲ್ಲ, ಲಾಂಗ್ ಇಟ್ಕೊಂಡಿರ್ತಾನೆ ಕೈಯಲ್ಲಿ. ಇದೇನು ಇವನ ಹೀರೋ, ಲಾಂಗೋನ ಹೀರೋ, ನನಗೆ ಟೆನ್ಷನೋ. ಇಲ್ಲ ಅಂದರೆ ನೀವು ಒಂದು ಸಾಂಗೇ ಹಾಡಿಸ್ಬಿಡ್ತೀನಿ ರೀ. ಮಗಳು ಬಂದಳು. ಅದೇ ರಂಗನಾಯಕದಲ್ಲಿ ಏನಿದೆ ಅಂತ, ರಂಗನಾಯಕದಲ್ಲಿ ಹಾಸ್ಯ ಎಷ್ಟು ಬೇಕೋ ಅಷ್ಟು ಹಾಸ್ಯ ಇದೆ ಸ್ವಾಮಿ. ಮತ್ತು ಕೇಳ್ತಾರೆ, ಹಾಗಾದರೆ ತಾಯಿ ಸೆಂಟಿಮೆಂಟ್ ಇಲ್ವಾ ಸರ್ ಅಂತ. ತಾಯಿ ಸೆಂಟಿಮೆಂಟಾ ಇದೆ. ಅಮ್ಮ ನಾನು ದೇವರಾಣೆ ಬೆಣ್ಣೆ ಕದ್ದಿಲ್ಲಮ್ಮ, ಎಲ್ಲ ಸೇರಿ ನನ್ನ ಬಾಯಿಗೆ ಬೆಣ್ಣೆಯ ಮೆತ್ತಿದ ರಮ್ಮ. ಹಾಂ, ಇಲ್ಲ ಈ ಕಾರ್ಯಕ್ರಮ ಹೀಗೆ ಹೋಗ್ಬೇಕು. ನಾವು ಇದು ಪ್ಲ್ಯಾಂಡ್ ಅಲ್ಲ, ನಾವೇನು ಸ್ಕ್ರಿಪ್ಟ್ ಮಾಡ್ಕೊಂಡಿಲ್ಲ. ಅಣ್ಣಂಗೆ ಜೋಶಲ್ಲಿದ್ದಾರೆ ಅಣ್ಣ, ಪ್ಲೀಸ್. ಅದು ಚೆನ್ನಾಗಿದೆ, ಹಾಡಿ, ಅದು ಹಾಡಿರಿ. ಅಮ್ಮ ನಾನು ಅಂದರೆ ಎಲ್ಲ ನೆಕ್ಸ್ಟ್ ಪಿಕ್ಚರ್ ಅಲ್ಲ, ಎಲ್ಲ ಇವಾಗ ಇವ್ರು ಹೇಳಿದ್ರೆ ಅಮ್ಮ ನಾನು ಬೆಣ್ಣೆ ಕದ್ದಿಲ್ಲ, ಅದು ಕೃಷ್ಣನ ಹಾಡೋದು, ಅವ್ರ ತಾಯಿಗೆ ಹೇಳ್ತಾನೆ. ಇವಾಗಿನ ಮಕ್ಕಳು ಅಮ್ಮ ನಾನು ದೇವರಾಣೆ ಆಂಟಿ ನೋಡಿಲ್ಲಮ್ಮ, ಆಂಟಿನೇ ನನ್ನ ಒಳಗೆ ಕರೆದು ಆಹಾ ಓಹೋ ಅಂದಳಮ್ಮ. ದಿಸ್ ಇಸ್ ದ ಸ್ಪಿರಿಟ್ ಐಡಿಯಲ್. ಅವರು ಹಾಸ್ಯ ಮತ್ತು ಬನ್ನಿ ಜಗ್ಗೇಶರು ನೋಡಿ, ಅಲ್ಲಲ್ಲ ಸ್ಪಾಟು. ಅವರು ಒಬ್ಬ ಎಂಟರ್ಟೈನರ್ ಕ್ಯಾನ್ ಬಿ ಎ ಗ್ರೇಟ್ ಆರ್ಟಿಸ್ಟ್. ಆತನಿಗೆ ಗೊತ್ತು ಹೇಗೆ ಅದನ್ನು ಅಕಾಮಿಡೇಟ್ ಮಾಡೋದು ಅಂತ. ಆ ಲೈನ್ಗಳು ಯಾರು ಬರ್ಕೊಟ್ಟಿಲ್ಲ, ಏನಿಲ್ಲ, ಅವರೇ ಸೇರಿಸಿದ್ರು ಅದನ್ನು. ಅಣ್ಣ ತುಂಬ ಕಷ್ಟ ಅದು. ಕವಿ ಅಲ್ಲೇ ವಿಕೆಟ್ ಇದು ಏನಂತಾರೆ ಅದಕ್ಕೆ, ಆಶುಕವಿತ್ವ ಅಂತೀನಿ. ನಾನು ಕನ್ನಡದ ಚಾರ್ಲಿ ಚಾಪ್ಲಿನ್ ಜಗ್ಗೇಶ್ ಅಂತ ಎಷ್ಟೋ ಕಡೆ ಹೇಳಿದ್ದೀನಿ. ನಗಿಸೋದನ್ನು ಒಂದು ವೃತ್ತಿಯಾಗಿ ಮಾಡ್ಕೊಂಬಿಟ್ಟಿದ್ದಾರೆ. ಅದು ನಗಿಸೋದನ್ನೇ ಅವರ ಜೀವನ ಶೈಲಿ ಮಾಡಿ ಇಟ್ಕೊಂಡಿದ್ದಾರೆ. ಅದಕ್ಕೆ ಭಾಳ ಹೆಮ್ಮೆ ಇದೆ ಅಣ್ಣ. ಇದು ಈ ಹಾಡು ಮಜಾ ಬಂತು ಮಾತ್ರ. ಚೆನ್ನಾಗಿದೆ. ಮೊದಲು ಹೇಳಿದ್ರೆ ಬಳಸ್ಬಿಡ್ಬೋದಿತ್ತು ರಂಗನಾಯಕದಲ್ಲಿ. ಇದಕ್ಕೆಲ್ಲ ಬೇಡ ಕಣ, ಇದೆಲ್ಲ ಅಷ್ಟೊಂದು ದೊಡ್ಡ ಕಾಮಿಡಿ ಏನಲ್ಲಪ್ಪ ಇದು. ಇಟ್ಸ್ ಕೂಲ್, ಸಂತೋಷ. ಹಾಗೆ ಆಗುತ್ತೆ. ಮುಂದೆ ಹೋಗ್ತಾ ಈ ಚಿತ್ರದ ತಂಡದ ಬಗ್ಗೆ ಒಂದು ಚಿಕ್ಕದಾಗಿ ಮಾತಾಡಬೇಕು. ನಾನು ನಾಯಕಿ ಲಾಸ್ಟ್ ಬರ್ತೀನಿ. ಕಥಾನಾಯಕಿ ಏನಾಗುತ್ತೆ, ಅವ್ರು ಕಾಣಿಸ್ಕೋತಿರ್ತಾರೆ, ಆದರೆ ಅದ್ರ ಹಿಂದೆ ಕೆಲಸ ಮಾಡಿದವರು ಕಾಣಿಸ್ಕೊಂಡಿರಲ್ಲ. ಹಾಗಾಗಿ ಫಸ್ಟು ಅವರನ್ನು ಪರಿಚಯ ಮಾಡ್ಸೋಣ. ಮಗಳು ಸೈಲೆನ್ಸ್, ಗಲಾಟೆ ಮಾಡಿಕೊಡ್ದು. ಸಂಸಾರ ಮಾಡ್ತಾಯಿದ್ದೀನಿ ಸ್ವಾಮಿ. ಓಕೆ, ಏನಾಗುತ್ತೆ, ನಮ್ಮ ಜಗ್ಗೇಶ್ ಅವರ ತಾಯಿಯ ಪಾತ್ರ ಮಾಡಿಸ್ಬೇಕು ಅಂತ. ಜಗ್ಗೇಶ್ ಅವ್ರ ತಾಯಿಯ ಪಾತ್ರ ಬರುತ್ತೆ ಸಿನಿಮಾದಲ್ಲಿ. ಅದೊಂಥರ ಕ್ಯಾರೆಕ್ಟ್ರು. ನೀವು ಹಿಂದಿನ ಕಾಲದಲ್ಲಿ ಎಂ ವಿ ರಾಜಮ್ಮ ಈ ತರಹದ ಬ್ಲ್ಯಾಕ್ ಆ್ಯಂಡ್ ವೈಟ್ ಯುಗ ಅಂದ್ಕೊಳ್ಳಿ.
ಆ ಥರದ್ದು ಒಂದು ವಯಸ್ಸಾದವ್ರನ್ನೇ ಏನಾದ್ರು ಹುಡ್ಕೋಣ ಅಂತೇಳಿ. ವಯಸ್ಸಾದವ್ರಿಗೆ ಬಂದರೆ ನಮಗೆ ಬೇಕಿರುವಂಥ ಕಾಮಿಡಿಗೆ ತೊಂದರೆ ಆಗುತ್ತೆ, ಬೇಡ ಒಬ್ಬ ಯೂತ್ ಹುಡುಗಿನ ಹುಡ್ಕೋಣ, ಅದಕ್ಕೆ ನ್ಯಾಯ ಒದಗಿಸುವಂಥ ಕಲಾವಿದೆ ಆಗಿದ್ದರೆ ಆಯಿತು ಅಂತ. ಆಗ ಸಿಕ್ಕರು ಚೈತ್ರ ಕೊಟ್ಟೂರು. ಬನ್ನಿ ಬನ್ನಿ ಪ್ಲೀಸ್. ಇವರಿಬ್ಬರ ಅಮ್ಮ ಮಗನ ಪ್ರೀತಿ ನೀವು ಥಿಯೇಟ್ರಲ್ಲಿ ನೋಡ್ಬೇಕು ಸ್ವಾಮಿ. ಸರ್ ಖಂಡಿತ. ಆಮೇಲೆ ಆ ಪಾತ್ರಕ್ಕೆ ಆಯಾಮಗಳಿರುತ್ತೆ. ಎಲ್ಲೂ ಅಮ್ಮ ಮತ್ತು ಮಗನ ನಡುವೆ ತಪ್ಪುಗಳಾದರೆ ದೈಹಿಕ ಅಂದರೆ ನಾವು ಫ್ರೇಮಲ್ಲಿ ತೋರಿಸುವಾಗ ಆ ಇನ್ಸೆಕ್ಚುವಲ್ ಬರ್ಕೊಡೋದು ತಾಯಿ ಮಗನಾಗಿರಬೇಕು ಅಂತ. ಇವರು ಕಲಾವಿದನಾಗಿ ಹಾಗೆ ಕಲಾವಿದನಾಗಿ ಒಂದು ಎರಡು ಮಾತು ನಾನು ನಿಲ್ಲಿಸ್ಬಿಡ್ತೀನಿ ಅಂತ. ಎರಡೇ ಮಾತಂದರೆ ನಿಜವಾಗ್ಲೂ ಕಷ್ಟ ಆಡೋದು, ಯಾಕಂದರೆ ನಾನು ಸ್ವಲ್ಪ ಜಾಸ್ತಿ ಮಾತಾಡ್ತೀನಿ ಅಂತ ಎಲ್ರಿಗೂ ಗೊತ್ತಿದೆ. ಮುಖ್ಯವಾಗಿ ಮೊದಲನೇದಾಗಿ ನಾನು ಕೋವಿಡ್ ಎಲ್ಲ ಮುಗ್ದಿತ್ತು, ಸುಮಾರು ನ್ಯೂಸ್ ಆಗಿತ್ತು, ಸಿಕ್ಕಾಪಟ್ಟೆ ನಂದು ತುಂಬ ಫೇಮಸ್ ಆಗಿದ್ದೆ. ಆದರೆ ಅದರಿಂದ ಹೆಂಗೆ ಹೊರಗೆ ಬರೋದು, ನಿಜವಾದ ಚೈತ್ರ ಕೊಟ್ಟೂರು ಏನು, ಯಾಕಂದರೆ ನಾನು ಕಲಾವಿದೆ, ಪರ್ಸ್ನಲ್ ಲೈಫ್ ಈಸ್ ಡಿಫ್ರೆಂಟ್. ಕಲಾವಿದೆ, ಕಲೆಗೋಸ್ಕರ ಬದುಕ್ತಾರೋಳು, ಅದನ್ನೇ ನಂಬಿರೋಳು, ಅದೇ ಜೀವ ಅದೇ ಉಸಿರು ಅಂದ್ಕೊಂಡಿರೋಳು. ಹೇಗೆ ಆಚೆ ಬರೋದು ನಾನು, ಹೇಗೆ ಇದನ್ನು ಇದು ಮಾಡೋದು ಅಂದ್ಕೊಂಡಿದ್ದೆ. ಇಲ್ಲ ಸರ್, ನಾನು ನಿಮ್ಮ ಬಗ್ಗೆ ಹೇಳಲೇಬೇಕು ಪ್ಲೀಸ್ ದಯವಿಟ್ಟು. ಬಿಕಾಸ್ ಆ ಸಮಯದಲ್ಲಿ ಫಸ್ಟ್ ನನ್ನ ಎಲ್ಲ ಒಂದು ಇನ್ಸಿಡೆಂಟ್ಸ್ ನಡೆದ ಮೇಲೆ ಗುರು ಸರು ನನ್ನ ಜೊತೆಗಿದ್ರು, ಅವ್ರು ನನಗೆ ಅವಕಾಶ ಕೊಟ್ಟರು, ಕರೆದ್ರು, ಮಾತಾಡಿದ್ರು, ನೀನು ಮತ್ತೆ ಆಚೆ ಬರ್ಬೇಕು ನೀನು ಇದರಿಂದ ಅಂತ ಹೇಳಿದ್ರು. ಇಲ್ಲ ಸರ್, ಸೀರಿಯಸ್ಲಿ, ಬಿಕಾಸ್ ನನ್ನ ಕಲೆ ಅನ್ನೋದು ನನ್ನ ಪ್ರಾಣ, ನನ್ನ ಉಸಿರು. ಸೊ ಅದಕ್ಕೆ ಮತ್ತೆ ಬೆಳಕು ಕೊಟ್ಟರು, ಅದೆಲ್ಲದ್ರಿಂದ ಹೊರಗೆ ಬಂದೆ. ಪಾತ್ರ ಇದು ಅದು ಅಂತ ನೋಡಬೇಡ, ಲೆಕ್ಕ ಮಾಡಬೇಡ, ನೀನು ನಟಿಸು, ಅಭಿನಯಿಸು, ಈ ಪಾತ್ರದಿಂದ ನಿನಗೆ ತುಂಬ ಒಳ್ಳೆಯದಾಗುತ್ತೆ, ನಿಂಗೆ ತುಂಬ ಚೆನ್ನಾಗಾಗುತ್ತೆ, ತುಂಬ ಮುಖ್ಯವಾದ ಪಾತ್ರ ಇದು ಅಂತ ಹೇಳಿದ್ರು. ನಿಜ ಸರ್. ಸೊ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಸೊ ಮತ್ತೆ ಒಂದು ರೀತಿ ಬೆಳಕು ಕೊಟ್ಟರು ಅಂತ ಹೇಳ್ಬೋದು ಗುರು ಸರು. ಜೊತೆಗೆ ಸೆಟ್ಟಿಗೆ ಬಂದಿದ ತಕ್ಷಣ ಜಗ್ಗೇಶ್ ಸರ್, ಅದಕ್ಕೆ ಮುಂಚೆ ನಾನು ಮೀಟ್ ಮಾಡಿರಲಿಲ್ಲ ಅವ್ರನ್ನ. ಒಂದು ಭಯ ಇತ್ತು ಆ್ಯಕ್ಚುಲಿ, ಯಾಕಂದರೆ ಅವರ ತಾಯಿ ಪಾತ್ರ ಅಂದಾಗ ನಿಜವಾಗ್ಲೂ ಭಯ ಇರುತ್ತೆ, ಅದನ್ನು ಹೇಗೆ ಮಾಡಬೇಕು ಏನು ಅಂತ ಗೊತ್ತಿರಲಿಲ್ಲ. ಸೊ ಹಾಗಾಗಿ ಬಟ್ ಜಗ್ಗೇಶ್ ಸರ್ ವೆರಿ ಕಂಫರ್ಟ್, ವೆರಿ ಕ್ಲೋಸ್, ತುಂಬ ಸಪೋರ್ಟ್ ಮಾಡಿದ್ರು, ತಮಾಷೆ ಮಾಡ್ತಾಯಿದ್ರು, ನಗಿಸ್ತಿದ್ರು, ತುಂಬ ಖುಷಿ ಆಗ್ತಿತ್ತು ಅವ್ರ ಜೊತೆ ಆ್ಯಕ್ಟ್ ಮಾಡೋದಕ್ಕೆ. ನನಗನ್ಸುತ್ತೆ ಒಂದು ವಿಷಯ, ಜಗ್ಗೇಶ್ ಸರ್ ಇವತ್ತಿಗೂ ಸಹ ಚಾಲ್ತಿಯಲ್ಲಿರೋದು ಮತ್ತು ಹೆಸರುವಾಸಿಯಾಗಿರೋದು, ಇವತ್ತಿಗೂ ಸಹ ಆ ಒಂದು ಶಕ್ತಿನ ಇಟ್ಕೊಂಡಿರೋದು. ಅವರು ಪ್ರೆಸೆಂಟಲ್ಲಿ ಬದುಕ್ತಾರೆ, ಹಿಂದೆ ಇರಲ್ಲ, ಹಿಂದೆ ಏನು ಯೋಚನೆ ಮಾಡಲ್ಲ, ಅಥವಾ ನಾನು ದೊಡ್ಡ ಕಲಾವಿದ, ನಾನು ಹಾಗೆ ಹಿಂಗೆ ಏನೂ ಇಟ್ಕೊಳ್ದೆ ತಲೆಯಲ್ಲಿ, ಪ್ರೆಸೆಂಟಲ್ಲಿ ಬದುಕ್ತಾರೆ. ಆ ಕ್ಷಣ ನೀನು ಯಾರು, ನೀನೇನು ಎತ್ತ, ಸೊ ಆ ಕ್ಷಣದಲ್ಲಿ ಬದುಕೋದ್ರಿಂದ ಇವತ್ತಿಗೂ ಸಹ ಇದ್ದಾರೆ. ಸೊ ಇದು ಮುಖ್ಯದ ಅಂಡ್ ಥರ್ಡ್ ಬಂದು ವಿಖ್ಯಾತು. ಸೊ ವಿಖ್ಯಾತವ್ರ ಬಗ್ಗೆ ನನಗೇನೂ ಗೊತ್ತಿರಲಿಲ್ಲ, ಈ ಒಂದು ಸಿನಿಮಾಗೆ ಬಂದಮೇಲೆ ಗೊತ್ತಾಯಿತು. ವೆರಿ ಯಂಗ್ ಏಜಲ್ಲಿ ಈ ಒಂದು ಸಿನಿಮಾನ ತೊಗೊಂಡು ಮಾಡ್ತಾ ಇದ್ದಾರೆ. ಸೊ ಸುಮಾರು ಜನ ನನಗೆ ಹೇಳಿದ್ದಾರೆ ವಿಖ್ಯಾತ್ ಬಗ್ಗೆ, ಹೀ ಈಸ್ ಮೈ ರೋಲ್ ಮಾಡೆಲ್, ಇನ್ಸ್ಪಿರೇಷನ್ ಅಂತ. ಅಂದರೆ ಅತಿ ಚಿಕ್ಕ ವಯಸ್ಸಲ್ಲಿ ಪ್ರೊಡಕ್ಷನ್ ಮಾಡ್ತಿರೋಂತಹ ಪ್ರೊಡ್ಯೂಸರಲ್ಲಿ ವಿಖ್ಯಾತ್ ನನಗೆ ರೋಲ್ ಮಾಡೆಲ್ ಅಂತ ತುಂಬ ಜನ ಹೇಳಿದ್ದಾರೆ. ನನಗೂ ಸಹ ಅನಿಸಿದೆ. ಸಿನಿಮಾ ಅಂದರೆ ಅವ್ರ ಜೀವ, ಸಿನಿಮಾ ಅಂದರೆ ಅವ್ರ ಪ್ರೀತಿ, ಸಿನಿಮಾ ಅಂದರೆ ಅವ್ರ ಬದುಕು. ಸೊ ಇಂಥ ಒಂದು ಅದ್ಭುತಗಳು ತುಂಬಿರೋಂತಹ ಒಂದು ಸಿನಿಮಾ ಇದು ಅನ್ಬೋದು. ನಾನು ಸಹ ಒಂದು ಅದ್ಭುತ ಅಂತ ಅಂದ್ಕೊಂಡಿದ್ದೀನಿ. ಓಕೆ, ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಮಾಧ್ಯಮದವ್ರಿಗೆ ಒಂದು ರಿಕ್ವೆಸ್ಟು ಸರ್, ಯಾಕಂದರೆ ಯಾರ ಬದುಕನ್ನು ಬೇಕಾದರೂ ಬೆಳಗೋ ಶಕ್ತಿ ಇದೆ, ಅಳಿಸೋ ಶಕ್ತಿ ಇದೆ, ಎಲ್ಲವೂ ಇದೆ ಮಾಧ್ಯಮಕ್ಕೆ. ಸೊ ಹಾಗಾಗಿ ನಿಮ್ಮ ಕೈಯಲ್ಲೇ ಎಲ್ಲವೂ ಇದೆ. ಒಳ್ಳೇದು ಅನಿಸಿದ್ರೆ ಖಂಡಿತ ಪ್ರೋತ್ಸಾಹ ಮಾಡಿ ಯಶಸ್ಸನ್ನು ತಂದುಕೊಡ್ಬೇಕಾಗಿ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ತಾಯಿ ಕ್ಯಾರೆಕ್ಟ್ರ್ ಮಾಡಿ ಅಪ್ಪ ಒಂದು ಹಾಡು ಕೇಳಬೇಕಪ್ಪ ನಾನು. ತೊಗೊಳಪ್ಪ, ಎಮೋಷನ್ಸ್ ಹೋಗ್ಬಿಟ್ಟು ಬಂದು ಈ ಕಡೆ ಹೋಗ್ಬಿಟ್ಟು ಹಿಂಗೆ ಬರೋಣ ಒಂದು ಲೈನ್ ಎಮೋಷನ್ ಹಾಡು ಹೇಳಿ. ಎಲ್ಲ ಕೇಳಲಿ ಎಂದು ನಾನು ಹಾಡುವುದಿಲ್ಲ, ಹಾಡುವುದು ಅನಿವಾರ್ಯ ಕರ್ಮ ನನಗೆ. ಮತ್ತು ಇದರ ನಂತರ ಚಿತ್ರದ ಇದರಲ್ಲಿ ಅಪ್ಪನ ಕ್ಯಾರೆಕ್ಟರ್ ಜಗ್ಗೇಶ್ ಸರ್ಗೆ ಅಪ್ಪನ ಪಾತ್ರವಾಗಿ ನಿರ್ವಹಿಸೋಕ್ಕೆ ಅವಿನಾಶ್ ಶಮರ್ಶನ ಅಂತ ಬಂದ್ಯಾನವನು, ಎಲ್ಲೋ ಎಣ್ಣೆ ಹೊಡಿತಾ ಕೂತಿಯಾನೆ. ಇಲ್ಲ, ಅವನು ಸಾಕಷ್ಟು ಚಿತ್ರಗಳನ್ನು ನಟಿಸಿದ್ದಾನೆ. ತುಂಬ ಒಳ್ಳೆ ಹುಡುಗ, ತುಂಬ ಒಳ್ಳೆ ಕಲಾವಿದ. ನಾಳೆ ನಾನು ಹೇಳ್ತೀನಿ, ಇವರ ಭವಿಷ್ಯ ಚೈತ್ರ ಕೊಟ್ಟೂರ ಕಲಾವಿದೆಯಾಗಿ ಜಗ್ಗೇಶ್ ಅವರ ತಂದೆಯ ಪಾತ್ರ ಮಾಡಿದಂಥ ಅವಿನಾಶ್ ಶಮರ್ಶನ ತುಂಬ ಬ್ಯುಸಿ ಆಗ್ತಾರೆ.
ಈಗಲೇ ಹೇಳ್ತೀನಿ ನೋಡಿ. ಯಾಕೆಂದರೆ ನನಗೆ ನಮ್ಮ ಡ್ರೈವರ್ ರೇಗಿಸ್ತಾ ಇದ್ದ, ಸಾರ್ ನೀವು ಕೈ ಹಾಕಿದ್ಮೇಲೆ ಬಿಡಿ ಸರ್, ನೀವು ಯಾರ ಮೇಲೆ ಕೈ ಇಡ್ತೀರೋ ಅವ್ರು ಗೆದ್ದು ಬಿಡ್ತಾರೆ ಅಂತ. ಇವನೇನು ಯಜ್ಞಶೆಟ್ಟಿ ಅಂದ್ಕೊಂಡು ಹೇಳ್ತೀಯಾನ, ಧನಂಜಯ ಅಂದ್ಕೊಂಡು ಹೇಳ್ತೀಯಾನ, ತಬ್ಲಾ ನಾಣಿ ಅಂದ್ಕೊಂಡು ಹೇಳ್ತೀಯಾನ, ವಾಟ್ ಎವರ್. ಸೊ ಅವ್ರಿಗೆ ಒಳ್ಳೆಯ ಭವಿಷ್ಯವನ್ನು ಕಟ್ಟಿಕೊಡುವ ಚಿತ್ರವಾಗಲಿದೆ ನಮ್ಮ ರಂಗನಾಯಕ ಅಂತ ಹೇಳ್ಕೊಳ್ಳೋಕ್ಕೆ ನಮ್ಗೆ ಹೆಮ್ಮೆ ಇದೆ. ಮತ್ತು ಆತ ಬಂದಿಲ್ಲ ಇವತ್ತು. ಹಾಗೆ ಮತ್ತಿನ್ನು ರಚಿತಾ ಕರೆಸ್ತೀನಿ ಒಂದು ನಿಮಿಷ ಮೇಲೆ. ರಚಿತಾ ಬರಬೇಕು ನೀವೀಗ, ಪ್ಲೀಸ್ ಕಮ್ ಪ್ಲೀಸ್ ಕಮ್ ಪ್ಲೀಸ್ ಕಮ್ ಪ್ಲೀಸ್ ಕಮ್. ಈಕೆ ಕನ್ನಡದ ಹುಡುಗಿ, ಸಕಲೇಶ್ಪುರದ ಹುಡುಗಿ. ಈಕೆ ಟಿ ವಿ ಮತ್ತು ಕನ್ನಡದ ಕ್ಷೇತ್ರದಲ್ಲಿ ಮಾಡ್ತಾ ಇರ್ತಾರೆ. ಆಮೇಲೆ ತಮಿಳಲ್ಲಿ ತುಂಬ ಪಾಪ್ಯುಲರ್ ಆಗ್ತಾರೆ. ತಮಿಳ್ನಾಡಲ್ಲಿ ಅವ್ರದ್ದು ಸರವಣನ್ ಮೀನಾಕ್ಷಿ ಅಂತ, ನಾಮ್ ಇರುವರ್ ನಮಕಿರುವರ್ ಅಂತ ಸೀರಿಯಲ್ಗಳಲ್ಲಿ, ಇದರಲ್ಲಿ ಬಿಗ್ ಬಾಸ್ ಇದರಲ್ಲೆಲ್ಲ ಕಾರ್ಯಕ್ರಮ ನಿರ್ವಹಿಸ್ತಾ ತುಂಬ ದೊಡ್ಡ ಯಶಸ್ಸನ್ನ ಗಳಿಸ್ತಾರೆ. ಆಮೇಲೆ ನನಗೆ 2ನೇ ಸಲ ಅಂತ ಒಂದು ಚಿತ್ರ ಮಾಡಿದ್ದೆ. ಅದರಲ್ಲಿ ಆ ಟೈಮಲ್ಲಿ ಈಕೆ ಹೀರೋಯಿನ್ ಮಾಡಿಸ್ಬಹುದು ಅಂತ ಅಂದ್ಕೊಂಡು ಅಪ್ರೋಚ್ ಮಾಡಿದಾಗ ತುಂಬ ಬ್ಯುಸಿ ಇದ್ರು ಆಕೆ. ಇಲ್ಲ ನನಗೆ ಡೇಟ್ಸು ಹೊಂದಾಣಿಕೆ ಮಾಡೋಕ್ಕೆ ಕಷ್ಟ ಆಗುತ್ತೆ ಸರ್, ಸಿನಿಮಾ ಆಮೇಲೆ ತೊಂದರೆ ಆಗಬಾರ್ದು ಅಂತ ಹೇಳಿ ಮಾಡೋಕ್ಕಿಲ್ಲ. ದೆನ್ ಆಮೇಲೆ ಡಿಸೈಡ್ ಮಾಡಿ ಈ ಚಿತ್ರಕ್ಕೆ ನಾಯಕಿಯಾಗಿ ನೀನೇ ಮಾಡ್ಕೊಡ್ಬೇಕಮ್ಮ ಅಂತ ಹೇಳಿ ಶಿ ಕೇಮ್ ಆ್ಯಂಡ್ ಶಿ ಡಿಡ್ ಎ ವಂಡರ್ಫುಲ್ ಜಾಬ್. ಆ ನಾಯಕಿಯ ಪಾತ್ರ ಅದು ಕನ್ನಡದ ಹುಡುಗಿ, ಕನ್ನಡದ ಚಿತ್ರವಾಗಿರೋದ್ರಿಂದ ಅದಕ್ಕೆ ಇರುವಂತಹ ತೂಕವನ್ನು ತೂಗಿಸೋದು. ಯಾಕೆಂದರೆ ಜಗ್ಗೇಶ್ ಸರ್ ಜೊತೆ 100+ ಫಿಲಮ್ಗಳು, ಹೆಚ್ಚು ಕಮ್ಮಿ 150 ಹತ್ರ ಬಂದ್ಬಿಡ್ತು ಅನ್ಸುತ್ತೆ. 150 ನನಗೆ ಕೊಡ್ಬೇಕಣ್ಣ, ಅವ್ರಿವ್ರು ಕೊಟ್ಬಿಟ್ಟಿರ. ಆಮೇಲೆ ಯಾರಿಗಾರು ಕೊಟ್ಟು ಸಂತೋಷ ಆನಂದರಾಮಕ್ಕೆ ಕೊಡುವಂಗಿಲ್ಲಣ್ಣ. ತಮಾಷೆಗೆ ಓಕೆ. 150 ಹತ್ತಿರ ಅಷ್ಟರಲ್ಲಿ ಬೇಕಾದಷ್ಟು ನಾಯಕಿರು ಬಂದು ಹೋಗಿರ್ತಾರೆ, ಅದ್ಭುತ ನಾಯಕಿರು ಬಂದು ಹೋಗಿದ್ದಾರೆ. ಇದರಲ್ಲಿ ಗುರುತಿಸ್ಕೊಳ್ಳುವಂಥ ಪಾತ್ರವಾಗುತ್ತಮ್ಮ, ತುಂಬ ಒಳ್ಳೆಯ ಇದು ಕೂಡ. ನೀನು ಆಲ್ರೆಡಿ ಅಲ್ಲಿ ಇದರಲ್ಲಿ ಕನ್ನಡದಲ್ಲಿ ಮನೆ ಮಾತಾಗುವಂತಹ ಪಾತ್ರವಾಗಲಿ ಅಂತ ಹೇಳಿ ಕರೆಸಿದ್ದು. 1-2 ನಿಮಿಷ. ಎಲ್ರಿಗೂ ನಮಸ್ಕಾರ. ಸೊ ಫಸ್ಟ್ ಇಲ್ಲಿ ಬಂದ ತಕ್ಷಣ ಕೇಳ್ತಾ ಇದ್ರು ಕನ್ನಡ ಬರುತ್ತಲ್ವಾ ಅಂತ. ಕನ್ನಡ ಹುಡುಗಿ ಹತ್ರ ಕನ್ನಡ ಬರುತ್ತಾ ಅಂತ ಕೇಳಿದ್ರೆ ನನಗೆ ಆಶ್ಚರ್ಯ ಆಗ್ತಾ ಇದೆ, ಅಷ್ಟು ಬೇಗ ಮರ್ತೋಗ್ಬಿಟ್ಟಿದ್ದಾರಾ ಅಂತ. ಸೊ ಸರ್ ಹೇಳಿದ ಹಾಗೆ ತಮಿಳಲ್ಲಿ ಒಂದು ಸ್ವಲ್ಪ ಫೇಮಸ್ ಆಗಿದ್ದೀನಿ ನಿಜ, ಆದರೆ ಕನ್ನಡನ ಮತ್ತಿಲ್ಲ. ಸೊ ಬಹಳಷ್ಟು ಜನ ಹೇಳಿದ್ದಾರೆ ಸರ್ಗೆ ನನ್ನ ಪಾತ್ರ ಚೂಸ್ ಮಾಡಬೇಕಾದ್ರೆ, ಅಯ್ಯೋ ಯಾಕೆ ಸೀರಿಯಲ್ ಆ್ಯಕ್ಟ್ರೆಸ್ ಅಥವಾ ತಮಿಳಲ್ಲಿ ಮಾಡ್ತಾ ಇರೋ ಹುಡುಗಿನ ಹಾಕ್ತಾ ಇದ್ದೀರಾ, ಅಥವಾ ಸ್ಮಾಲ್ ಸ್ಕ್ರೀನಿಂದ ಕರ್ಕೊಂಬಂದು ಹಾಕ್ತಾ ಇದ್ದೀರಾ, ಬೇರೆ ನಾಯಕ ನಟಿಯರು ಎಷ್ಟೋ ಜನ ಇದ್ದಾರಲ್ಲ ಚೂಸ್ ಮಾಡ್ಬೋದು ಅಂತ. ಬಟ್ ಆ ಎಲ್ಲ ಬ್ಯಾರಿಯರ್ಸ್ನು ಬ್ರೇಕ್ ಮಾಡಿ ಗುರು ಸರ್ ನನ್ನನ್ನು ಚೂಸ್ ಮಾಡಿದ್ದಕ್ಕೆ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಗುರು ಸರ್. ಥ್ಯಾಂಕ್ ಯು ಸರ್. ಇಲ್ಲ ನಾ ಹೇಳಿಲ್ಲ, ಅದೇ ಹೇಳಿದ್ನಲ್ಲ, ನನ್ನ ಮಗಳು ಬರ್ತಾಳೆ ದೊಡ್ಡಮ್ಮನ ಪರಿಚಯ ಮಾಡ್ಸೋಕ್ಕೆ ಅಂತ. ನೋಡೋದು ದೊಡ್ಡಮ್ಮ ರಿಜಿಸ್ಟರ್ಲಿ ಇಲ್ಲ, ಅದು ಒಂದು ಕ್ಯೂಟ್ನೆಸ್ ಅಂತ. ಆ ಪಾತ್ರಕ್ಕೆ ಒಂದು ಕ್ಯೂಟ್ನೆಸ್ ಇರುತ್ತೆ. ಜಗ್ಗೇಶ್ ಸರ್ ನಿರ್ವಹಿಸಿರುವಂಥ ರಂಗನಾಯಕನ ಪಾತ್ರ, ಆತ ಎಲ್ಲೋ ಕಳೆದು ಹೋಗ್ತಾರೆ. ಆ ಪಾತ್ರ ಕಥೆ ನೋಡಿದಾಗ ಗೊತ್ತಾಗುತ್ತೆ, ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ. ಅದನ್ನು ತುಂಬ ನೀಟಾಗಿ ಹ್ಯಾಂಡಲ್ ಮಾಡ್ಬೇಕು ಆ ಪಾತ್ರನ, ಇಲ್ಲ ಚೀಪ್ ಆಗಿಬಿಡುತ್ತೆ ಅಂತ. ಚೀಪಾಗಿ ಬಿಡ್ಕೂಡ್ದು ನಾಯಕಿಯ ಪಾತ್ರ, ಅದು ಘನತೆ ಇರುವಂಥ ಪಾತ್ರ ಅಂಥೇಳಿ ಅದನ್ನು ತುಂಬ ಚೆನ್ನಾಗಿ ನಿರ್ವಹಿಸ್ಕೊಟ್ಟಿದ್ದೀರಿ. ಥ್ಯಾಂಕ್ ಯು. ಪೇಮೆಂಟು ಕೊಟ್ಟಿದ್ದಾರಲ್ಲ, ಬನ್ನಿ ಕೂತ್ಕೊಳ್ಳಿ. ನಾನು ಜೋಕ್ ಮಾಡ್ತಿರ್ತೀನಿ, ಇವರು ಮಾಡಿರೋ ಎಪಿಸೋಡ್ಸ್ಗಳು ಲೆಕ್ಕ ತೆಗೆದ್ರೆ ಫಸ್ಟು ಇವ್ರ ಮನೇಲಿ ಇಡಿ ರೈಡ್ ಆಗೋದು. ಜೋಕ್ ಪ್ಲೀಸ್ ಕೊಡಿ. ಥ್ಯಾಂಕ್ ಯು. ಇಲ್ಲ ಬಟ್ ಏನು ಸೊ ಹಾಗಾಗಿ ಅವ್ರು ನನ್ನನ್ನು ಚೂಸ್ ಮಾಡಿದ್ದಕ್ಕೆ ಫಸ್ಟ್ ಆಫ್ ಆಲ್ ನಾನು ಬ್ಲೆಸ್ಡ್ ಅಂತಲೇ ಹೇಳ್ಬೋದು. ಯಾಕಂದರೆ ಸಾಕಷ್ಟು ತಮಿಳಲ್ಲಿ ಆಫೀಸ್ ಬರುತ್ತೆ, ಬಟ್ ಕನ್ನಡದಲ್ಲಿ ಬರೋದು ಸ್ಪೆಷಲ್ ಅಲ್ವಾ. ನನಗಿನ್ನೂ ಒಂದು ಸ್ವಲ್ಪ ಖುಷಿ. ಇಲ್ಲಿಂದ ಅಲ್ಲಿಗೆ ಹೋಗಿ ಅಲ್ಲಿಂದ ಮತ್ತೆ ಇಲ್ಲಿ ಕರೆಸಿ ನನ್ನನ್ನು ಆ್ಯಕ್ಟ್ ಮಾಡಿಸ್ತಿದ್ದಾರೆ ಅಂತ ಹೇಳಬೇಕಾದ್ರೆ ಇನ್ನೊಂದು ಸ್ವಲ್ಪ ಖುಷಿ. ಆ್ಯಂಡ್ ತುಂಬಾ ಖುಷಿ ಆಗ್ತಾ ಇದೆ ಈ ಮೂವಿಲಿ ಮಾಡೋದಕ್ಕೆ. ಆ್ಯಂಡ್ ಜಗ್ಗೇಶ್ ಸರ್ ಬಗ್ಗೆ ಹೇಳಬೇಕು ಅಂತ ಅಂದರೆ ಫಸ್ಟ್ ಓಕೆ ಜಗ್ಗೇಶ್ ಸರ್ ಕಾಂಬಿನೇಷನ್ ಸೀನ್ಸ್ ಮಾಡ್ತಾ ಇದ್ದೀವಿ. ಸರ್ ಸ್ಪಾಂಟೇನಿಟಿ ಇದೆಯಲ್ಲ, ನಾವು ಒಂದೊಂದು ಡೈಲಾಗ್ಸ್ ಕೌಂಟರ್ ಡೈಲಾಗ್ಸ್ ಮಾಡಬೇಕಾದ್ರೆ ಒಂದು ಸೀನ್ ಪೇಪರಲ್ಲೇ ಬೇರೆ ಏನೋ ಇದೆ, ನಾವು ಮಾತಾಡ್ತಾ ಕಂಟಿನ್ಯೂಟಿಯಾಗಿ ಸ್ಪಾಂಟೇನಿಟಿ ಬೇರೆ ಯಾವುದೋ ಒಂದು ಪೀಕ್ಗೆ ಆ ಸೀನ್ ತೊಗೊಂಡು ಹೋಗಿದ್ದಾರೆ. ಸೊ ಬಹುಶಃ ನೀವು ಫಿಲಮ್ ರಿಲೀಸ್ ಆದಮೇಲೆ ನೋಡ್ತೀರಾ, ಬಿಕಾಸ್ ಈ ವೊಕ್ಯಾಬ್ಯುಲರಿ ಮಾತ್ರನೇ ಈ ಫಿಲಮ್ ಫುಲ್ಲು ಹಿಟ್ ಆಗುತ್ತೆ ಅಂತ ಹೇಳ್ಬೋದು. ಬಿಕಾಸ್ ಅಷ್ಟು ಅದ್ಭುತವಾಗಿದೆ. ಒಂದೊಂದು ಸೆಂಟೆನ್ಸ್ ಆಗಿರ್ಬೋದು, ಒಂದೊಂದು ವರ್ಡ್ಸ್ ಆಗಿರ್ಬೋದು, ಅಥವಾ ಒಂದೊಂದು ಪದ ಆಗಿರ್ಬೋದು, ಎಲ್ಲ ಅಷ್ಟೊಂದು ಅದ್ಭುತವಾಗಿ ಬಂದಿದೆ. ಸೊ ನಾನು ತುಂಬ ಎಂಜಾಯ್ ಮಾಡಿದ್ದೀನಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಪ್ಲೀಸ್. ಎಸ್, ಚೊಕ್ಕದಾಗಿ ಮಾತಾಡಿದ್ರು. ಅವ್ರ ಕೈಲಿ ಮಾತಾಡಿಸ್ಬೇಕು ಅಂತ ಲಕ್ಷ್ಮೀನಾರಾಯಣ ತುಂಬ ಆಸೆಪಟ್ಟರು ಪವರ್ ಟಿವಿಯಿಂದ ಅಲ್ವಾ. ಇರಲಿ ನಂಬರ್ ಕೊಡ್ತೀನಿ ಅಣ್ಣ, ಆಮೇಲೆ ಮಾತಾಡಿ ಆರಾಮಲ್ಲಿ ನನಗೆ. ಓಕೆ, ಹೌದಾ ಅಣ್ಣ, ಸಾಕಂಡ್ರೆ. ಓಕೆ
ಇಲ್ಲ ಅಲ್ಲ ಆ್ಯಕ್ಚುಲಿ ನಾಯಕ ನಾಯಕಿ ಜಾಸ್ತಿ ಮಾತಾಡಬೇಕಾಗತ್ತೆ. ಕೆಲವು ನನ್ನ ಜವಾಬ್ದಾರಿ ಇದೆ, ಆ್ಯಂಕರ್ ಆಗಿ ಎಲ್ಲನ್ನ ನಿಲ್ಲಿಸ್ಕೊಳ್ಳಬೇಕಿದೆ, ತಪ್ಪುಗಳಾಗಬಾರ್ದು ಅನ್ನೋ ಕಾರಣಕ್ಕೆ ಜಗೇಶನ್ನ ಲಾಸ್ಟಲ್ಲಿ ಕರಿತೀನಿ. ಯಾಕೆಂದರೆ ಅವರು ಇವತ್ತಿನ ನಾಯಕರು. ಜಗೇಶ್ ಸರ್ ಫಸ್ಟು, ಸೆಕೆಂಡು ಅನೂಪ, ಥರ್ಡ್ ನಾನು. ಓಕೆ, ಇಲ್ಲಿ ಮುಖ್ಯವಾಗಿ ಒಂದು ಹೇಳಬೇಕು ನಾನಿಲ್ಲಿ, ಈ ಕಾಂಬಿನೇಷನ್ ಜಗೇಶ್ ಸರ್ ಮತ್ತು ನಾನು ವರ್ಕ್ ಮಾಡಿರುವಂತಹ ಮಠ ಎದ್ದೇಳು ಮಂಜುನಾಥ ಫಾಲೋ ಮಾಡಿದಂತಹ ಝೀ ಸ್ಟುಡಿಯೋಸ್ ಆ ಬಿಸ್ನೆಸ್ನ ಗಮನಿಸ್ತಾ ಬರ್ತಾರೆ. ಅವರು ವರ್ಲ್ಡ್ ವೈಡ್ ನಾವು ಕೊಲಾಬ್ರೇಟ್ ಆಗ್ತೀವಿ ನಿಮ್ಮ ಜೊತೆ ಅಂತ ವಿಖ್ಯಾತ್ ಜೊತೆ ಕೈ ಜೋಡಿಸ್ತಾರೆ. ಝೀ ಸ್ಟುಡಿಯೋಸ್, ಅಲ್ಲಿನ ಝೀ ಸ್ಟುಡಿಯೋಸ್ಗೆ ಸಂಬಂಧಪಟ್ಟ ರಾಘವೇಂದ್ರ ಹುಣಸೂರ್, ಲಕ್ಷ್ಮಿ ಮೇಡಮ್ ಮತ್ತು ಅಕ್ಷಯ್, ಇವರೆಲ್ಲರಿಗೂ ನಾನು ಇಲ್ಲಿಂದನೇ ಒಂದು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಇದೇ ಅವಕಾಶ ಬಳಸ್ಕೊಂಡು. ಓಕೆ, ಇದು ಝೀ ಸ್ಟುಡಿಯೋಸ್ ವರ್ಲ್ಡ್ ವೈಡ್ ಹಂಚಿಕೆ. ಏಕಕಾಲಕ್ಕೆ ಬರೀ ಕರ್ನಾಟಕ ಮಾತ್ರ ಅಲ್ಲ, ಭಾರತ ಮಾತ್ರ ಅಲ್ಲ, ಪ್ರಪಂಚಾದ್ಯಂತ ನಮ್ಮ ಚಿತ್ರ, ಕನ್ನಡದ ಚಿತ್ರ ರಂಗನಾಯಕ ಬಿಡುಗಡೆ ಆಗ್ತಾ ಇದೆ. ಕೊಡೋ ಚಪ್ಪಾಳೆ, ಟೈಮಿಂಗ್ ಮಿಸ್ ಮಾಡಬೇಡ ಕಣಲ್ಲ. ಅಲ್ಲ, ಬೇರೆಯವರು ಸುಮ್ಮನೆ ಇರಲ್ಲ, ನೋಡಿ ಏನು ಸುಮ್ಮನೆ ಇದ್ದಾರೋ ಏನೋ. ಓಕೆ, ಯಾರು ಬೇಕಾದ್ರೂ ಎತ್ಕೋಬೋದು ಲೀಡ್ನ. ಎಸ್, ರೈಟ್. ಆಮೇಲೆ ಮತ್ತೆ ಇಲ್ಲಿ ಹೇಳಬೇಕಾಗಿರೋ ಇಬ್ಬರು ಅಣ್ತಮ್ಮಂದ್ರೆ ಹೇಳಬೇಕು, ನಾಗೇಶ್ ಮತ್ತು ಪ್ರಶಾಂತ್. ಅವರು ಜೊತೆಲೇ ಇದ್ದು ವಿಖ್ಯಾತನ ಬೆಂಬಲವಾಗಿ ನಿಂತ್ಕೊಂಡು ಸಿನಿಮಾನ ಇಲ್ಲಿವರೆಗೂ ಕಟ್ಟಕ್ಕೆ ಸಹಕಾರ ಕೊಟ್ಟಿದ್ದಾರೆ ಸ್ವಾಮಿ. ಅದು ನಿಜ, ಯಾಕೆ ನಾನು ನೋಡ್ತಾ ಇದ್ದೀನಿ, ತಮಾಷೆ ಅಲ್ಲ, ಸುಮ್ಮನೆ ಯಾರೋ ಹೊಗಳು ಬಿಡೋದು ಅಂತಿಲ್ಲಪ್ಪ, ಅದು ಅನುಭವಿಸಿರೋ ಯಾತನೆ. ಒಂದು ಸಿನಿಮಾ ಅಂತಿದ್ದ ಹಾಗೇನೆ ನಮಗೇನಾಯಿತು, ಕರೋನಾ ಎಲ್ಲ ಬಂತು ಮಧ್ಯದಲ್ಲಿ, ಕರೋನಾ ಎಲ್ಲ ಒದ್ದಾಡ್ಕೊಂಡಿದ್ದೀವಿ, ಅದೆಲ್ಲ ದಾಟ್ಕೊಂಡು ಇಲ್ಲಿವರೆಗೂ ಬರೋಕ್ಕೆ ತುಂಬ ಕಷ್ಟಗಳ ಪಟ್ಟು ಅದನ್ನು ಹೀಗೆ ಬರಬೇಕು ಸಿನಿಮಾ ಅಂತ ಹೇಳಿ ಕಟ್ಟಿರುವಂಥ ಸಿನಿಮಾ. ನಾಗೇಶ್ ಮತ್ತು ಪ್ರಶಾಂತ್ ಅವ್ರಿಗೆ ಮತ್ತೊಮ್ಮೆ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್ ಈ ಹಂತದಲ್ಲಿ. ಮತ್ತು ಈ ಚಿತ್ರದ ಮುಖ್ಯವಾಗಿ ಅದಕ್ಕಿಂತ ಮುಂಚೆ ಇನ್ನೊಂದಿದೆ, ನನ್ನ ಕೇಳ್ತಿದ್ರು ಯಾರ್ಯಾರು ಎಷ್ಟಿದೆ ಬಡ್ಜೆಟ್ಟು ಅಂತ, ಸಿನಿಮಾ ಬಡ್ಜೆಟ್ ಎಷ್ಟು ಬರುತ್ತೆ ಅಂತ. ನನ್ನ ಚಿತ್ರಗಳು ಯೂಶ್ವಲಿ ಮಠ ಆಗಲಿ ಅಥವಾ ಎದ್ದೇಳು ಮಂಜುನಾಥ ತುಂಬ ಚಿಕ್ಕ ಬಡ್ಜೆಟ್, ಇದು ದೊಡ್ಡ ಬಡ್ಜೆಟ್, ತುಂಬ ದೊಡ್ಡ ಬಡ್ಜೆಟ್. ಬಡ್ಜೆಟ್ ಏನು ಅಂತ ಎಲ್ಲರಿಗೂ ಗೊತ್ತಿದೆ, ಸಿನಿಮಾಗಳಲ್ಲಿ ಕಾಣುತ್ತೆ. ಯಾಕೆಂದರೆ ದೊಡ್ಡ ಸೆಟ್ ಹಾಕಬೇಕಾಗತ್ತೆ. ಯಾಕೆಂದರೆ ಒಂದೇ ಮಂಜುನಾಥ ಮಾಡೋದು 8x10 ಅಂದ್ಬಿಟ್ಟು ನೆಕ್ಸ್ಟ್ ಒಂದು ಫ್ರಿಡ್ಜಲ್ಲಿ ಮಾಡಿಬಿಡೋಕ್ಕಾಗಲ್ಲ. ಸೊ ಅದಕ್ಕಿಂತ ಏನೋ ಬೇರೆ ಮಾಡಬೇಕಾಗತ್ತೆ. ನಾನು ರವಿಚಂದ್ರನ್ ಅವ್ರಿಗೆ ಹೇಳಿದ್ದೆ, ನೆಕ್ಸ್ಟ್ ಏನು ಮಾಡೋಣ ಅಂತೀನಿ, ಚಿಕ್ಕದಾಗೇನೋ ಹುಡುಕ್ತಾ ಇದ್ದೀನಿ, ಒಂದು ಫ್ರಿಡ್ಜಲ್ಲಿ ಮಾಡೋಣ ಅಂತಿದ್ದೀನಿ ಸರ್ ಅಂತಂದಿದ್ದೆ. ಬಟ್ ಆ ರೇಂಜ್ಗೆ ನಾವು ಮಾಡೋಕ್ಕಾಗಲ್ಲ. ಮತ್ತು ಅದನ್ನು ಕ್ವಾಲಿಟಿಯನ್ನು, ರೇಟ್ಸ್ನ, ಮಾರ್ಕೆಟ್ನ ಎಲ್ಲವನ್ನು ಮ್ಯಾಚ್ ಮಾಡಬೇಕು ಅಂತೇಳಿ ದೊಡ್ಡ ಬಡ್ಜೆಟ್ ಚಿತ್ರವಾಗುತ್ತೆ ಇದು. ಮತ್ತು ಯಾರ್ಯಾರು ಅಭಿನಯಿಸಿದ್ದಾರೆ ಒಂದು ಪ್ರೋಮೋ ಹಾಕ್ಬೋದಾ ಉದಯ್? ಅದರಲ್ಲಿ ನಮ್ಮ ಚಿತ್ರದಲ್ಲಿ ತಮಾಷೆಗೆ ಬನ್ನಿ ಈ ಕಡೆ ಹಾಡು, ಕನ್ನಡದ ಮೊದಲ ಹಾಡು ದೊಡ್ಡ ಮಟ್ಟದ ಯಶಸ್ಸಾಗಿದೆ. ಅದನ್ನು ಯಾರೆಲ್ಲ ಹಾಡಿದ್ದಾರೆ ಸಹ ಕಲಾವಿದರು, ಒಂದಿಬ್ಬರು ಕ್ಲಿಪ್ ನೋಡೋಣ. ರಜನಿಕಾಂತ್ ಮತ್ತೆ ಯಾಕೆ ಅಂತ ಸಾಂಗ್ನ ಬಿಡ್ಬೋದಿತ್ತು. ಇವತ್ತೇನು ಫೆಬ್ರವರಿ, ಇದು ಇವತ್ತು 15 ಫೆಬ್ರವರಿ 15ನೇ ತಾರೀಕು ಯಾಕೆ ಅಂತ ಒಂದು ಚಿಕ್ಕದಾಗಿ ಹೇಳೋದಾದರೆ, ಫೆಬ್ರವರಿ 10ನೇ ತಾರೀಕು ಮಠ ಅನ್ನುವ ಚಿತ್ರ 18 ವರ್ಷ ಪೂರೈಸಿ ವಯಸ್ಕನಾಗಿದೆ, ದೊಡ್ಡನಾಗಿದೆ. ನಾನು ಹೇಳಿದೆ ಅದಕ್ಕೆ ಮುಂಚೆ ಹಾಕೋಣ, ಬೇಡ 18 ವರ್ಷ ಆಗಲಿ, ವಯಸ್ಕ ಆಗಲಿ, ಅದು ವಯಸ್ಸಿಗೆ ಬರಲಿ, ಆಮೇಲೆ ನಮ್ಮ ಸಾಂಗ್ ಬಿಡೋಣ ಅಂತ ಅನ್ನೋದು. ಅದಾದಮೇಲೆ ಮತ್ತು ಗೊತ್ತಿರಲಿ, ಎಷ್ಟೋ ಜನ ಎಲ್ಲರೂ ಈಗೇನಾಯಿತು ಅಂತಂದರೆ ಇವ್ನು ಕುಡಿತಾನೆ ಅದು ಇದು ಅಂತೆಲ್ಲ ಬಗ್ಗೆ ಒಂದಷ್ಟೆಲ್ಲ ಬರೀತಿದ್ರು. ನಾನೇ ಹೇಳ್ಕೊತಿದ್ದೆ, ಹೆಮ್ಮೆಯಿಂದ ಹೇಳ್ಕೊತಿದ್ದೆ. ನಾನು ಇವತ್ತು ಡ್ರಿಂಕ್ಸ್ ಬಿಟ್ಟು 100 ದಿನ ಆಯಿತು. ನಿಜನ? ಚಪ್ಪಾಳೆ ಹೊಡಿಬೇಡ್ರಪ್ಪ, ಇಲ್ಲಿ ಅವ್ರಿಗೆ ರಾಂಗ್ ಮೆಸೇಜ್ ಹೋಗುತ್ತೆ. ನೋಡಿ ಅಲ್ಲಿ ಹೆಂಗೆ ಚಪ್ಪಾಳೆ ಹೊಡೆದು ಸುಮ್ಮನಿರಿ ಅಂತಾರೆ. ಎಣ್ಣೆ ಮೇಲಿನ ಪ್ರೀತಿ ಹೋಗಿಲ್ಲ, ಎಣ್ಣೆ ಹೋಗಿದೆ. ಅದು ರಂಗನಾಯಕ ರಿಲೀಸ್ ಮಾಡಿ ಜನರು ಖುಷಿಪಟ್ಟು ಆನಂದಪಟ್ಟ ದಿನ ಖಂಡಿತ ನೋಡೋಣ. ಜಗಣ ಏನು ಹೇಳ್ತಾರೆ ಇದು ಬರೋಣ. ಮತ್ತು ಸಾಕಷ್ಟು ಇಲ್ಲಿ ಕೆಲಸ ಮಾಡಿದಂಥ ಒಂದಿಬ್ಬರನ್ನ ಪರಿಚಯ ಮಾಡಿಸ್ಲೇಬೇಕು. ನಾನು ಆರ್ಟ್ ಡೈರೆಕ್ಟ್ರು ಕುಲಕರ್ಣಿ ಅವರನ್ನ ಒಂದು ನಿಮಿಷ ಬನ್ನಿ. ಸೀನಿಯರ್ ಅವರು ಗಾಂಧಿನಗರದಲ್ಲಿ ಸಾಕಷ್ಟು ದೊಡ್ಡ ದೊಡ್ಡ ಸೆಟ್ಗಳನ್ನ ಕೆಲಸ ಮಾಡೋದು. ಬಲಿಸ್ಕೊಂಡು ತುಂಬ ಶ್ರಮಜೀವಿ. ಒಂದು ಅರಮನೆ ಸೆಟ್ ಬೇಕಾಗತ್ತೆ. ನಮಗೇನಾಗುತ್ತೆ, ಕರೋನಾ ಸಮಸ್ಯೆಗಳಿರುತ್ತೆ. ನಾವು ಅದು ಫಸ್ಟ್ ಅಂದ್ಕೊಂಡಿದ್ದು ರಾಮೋಜಿರಾವ್ ಹೋಗ್ಬಿಟ್ಟು ಶೂಟ್ ಮಾಡ್ಬೋಣ ಅಂತ ನಾನು ವಿಖ್ಯಾತೆಲ್ಲ ಪ್ಲ್ಯಾನ್ ಮಾಡೋದು. ಬಡ್ಜೆಟ್ಟು ಸ್ವಲ್ಪ ಜಾಸ್ತಿ ಆಗ್ತಿತ್ತು, ಆದರೂ ಪರವಾಗಿಲ್ಲ ಹೊರಟ್ಬೋಣ ಅಂತ ಹೇಳಿ ಡಿಸೈಡ್ ಮಾಡಿಕೊಂಡು ಆಮೇಲೆ ಇಲ್ಲೇ ಸೆಟ್ ಹಾಕ್ಬೋದು ಸರ್ ಅಂತ ವಿಖ್ಯಾತ್ ಅಂದರು. ಎಲ್ಲ ಮಾಧ್ಯಮದ ಮಿತ್ರರಿಗೆ ನಮಸ್ಕಾರ. ಸೆಂಟ್ರು ಬನ್ನಿ. ನಾನು ಭಾಳ ದಿನದಿಂದ ಹೇಳ್ತಾನೆ ಇದ್ದೀನಿ, ತಿರ್ಗಾ ಹೇಳ್ತೀನಿ. ನಮ್ಮ ಶಕ್ತಿನೇ ಮಾಧ್ಯಮ ಅಂತ ಯಾವತ್ತೂ ಹೇಳ್ತಾ ಇರ್ತೀನಿ ನಾನು. ಈ ಚಿತ್ರ ಸಂಪೂರ್ಣವಾಗಿ ಗುರುಪ್ರಸಾದನ ಪ್ರಸಾದವೇ ಇದು. ನಮಗೂ ಇದಕ್ಕೂ ಯಾವ ಸಂಬಂಧವೂ ಇಲ್ಲ. ಆತ
ಮಠ ಮಾಡಿದಾಗ ನಾನು ಕೂಡ ಎಕ್ಸ್ಪೆಕ್ಟ್ ಮಾಡಲಿಲ್ಲ. ಅದು ನನ್ನ 100ನೇ ಚಿತ್ರ ಆಗಿತ್ತು. ಆ 100ನೇ ಚಿತ್ರ ಇವರೇ ಮಾಡಬೇಕು ಅಂತ. ಅವತ್ತಿನ ಕೆಲವು ಮಾಧ್ಯಮದಲ್ಲಿ ಬರೆದ್ಬಿಟ್ರು, 100 ಸಿನಿಮಾ ಮಾಡಿದ ನಟರೆಲ್ಲ ಹೋಗ್ಬಿಡ್ತಾರೆ, ಜಗ್ಗೇಶ್ ಅವ್ರು 100ನೇ ಸಿನಿಮಾ ಮಠ ಮಾಡ್ತಿದ್ದಾರೆ, ಡೆಫಿನೆಟಾಗಿ ಇವ್ರು ಮಠ ಸೇರೋಕ್ಕೆ ತಯಾರು ಅನ್ನೋ ಥರ ಅಂದು ನಾನು ತುಂಬ ಹೆದರ್ಕೊಬಿಟ್ಟಿದ್ದೆ. ಏನು ಈ ಥರ ಹೇಳ್ಬಿಟ್ರಲ್ಲ ಅಂತ. ನೋಡಿದ್ರೆ ಆ ಚಿತ್ರ ಅವತ್ತಿನ ಕಾಲಕ್ಕೆ ತುಂಬಾ ದೊಡ್ಡ ಯಶಸ್ಸು, ಜೊತೆಗೆ ಆರ್ಥಿಕವಾಗೂ ಅಷ್ಟೇ ತುಂಬ ದೊಡ್ಡ ಮಟ್ಟದಲ್ಲಿ ಬಂತು. ಅದಾದ ಮೇಲೆ ಸುಮಾರು ವರ್ಷ ಗ್ಯಾಪ್ ಆದಮೇಲೆ ಎದ್ದೇಳು ಮಂಜುನಾಥ ಅನ್ನೋ ಒಂದು ಸಿನಿಮಾ ಮಾಡಿದ್ರು. ನನಗೆ ಆ ಸಿನಿಮಾ ಇವತ್ತೂ ಕೂಡ ಎಂಥ ಮನಸ್ಸಲ್ಲಿ ಕೂತ್ಬಿಟ್ಟಿದೆ ಅಂದರೆ, ಲೊಕೇಶನ್ನು ಅತ್ತೆಜ್ಜೆ, ಇಲ್ಲಿಂದ ನಡ್ಕೋದ್ರೆ ಪಕ್ಕದ ರೋಡು, ಮೇಕಪ್ ಎಲ್ಲ ನಮ್ಮ ಮನೇಲೆ, ಎಲ್ಲ ನಮ್ಮ ಟೆಕ್ನಿಷಿಯನ್ಸ್ ಎಲ್ಲ ರೋಡಲ್ಲೇ ಕೂತ್ಕೊಂಡು ಊಟ ಮಾಡಿವೋ, ಭಾಳ ಚೆನ್ನಾಗಿತ್ತು. ಆಮೇಲೆ ಹೇಳಿ ಮಾಡಿಸಿದಂಥ ಒಂದು 2 ಮನೆ ಸಿಕ್ತು. ಎಷ್ಟು ಚೆನ್ನಾಗಿತ್ತು ಅಂದರೆ ಅದು ಇವತ್ತು ನನ್ನ ಮೈಂಡಿಂದ ಆಚೆ ಹೋಗಿಲ್ಲ, ಅಷ್ಟು ಬ್ಯೂಟಿಫುಲ್ಲು. ಆ ಒಂದು ಚಿತ್ರ ಒಂದು ಸೆಂಟಿಮೆಂಟು ಇದೆ, ಭಾಳ ಬ್ಯೂಟಿಫುಲ್ ಸೆಂಟಿಮೆಂಟ್ ಇದೆ. ಅದು ಇವನಿಗೂ ಹೇಳಿಲ್ಲ ನಾನು. ಈತ ಎದ್ದೇಳು ಮಂಜುನಾಥ ಮಾಡಿದಾಗ ಸ್ವಲ್ಪ ಡಿಲೇ ಆಗ್ತಾಯಿತ್ತು. ನಾನು MLA ಎಲ್ಲ ಮುಗಿದಿದ್ದೆ, ನಿಮ್ಮ ಶೂಟಿಂಗ್ ಟೈಮಲ್ಲಿ MLA ಆಗಿದ್ದೆ. ಈ ಸಿನಿಮಾ ಟೈಮಲ್ಲಿ MLC ಆದೆ. ನೋಡಿ ಇವಾಗ ರಂಗನಾಯಕ ಗುಮ್ತಾವನೆ, ಈಗ ರಾಜ್ಯಸಭೆಗೆ ಹೋಗಿದ್ದೀನಿ, ಅಂದರೆ ಕಾಕ್ತಾಳ್ಯ 2 ಸೇರ್ಕೊಳ್ಳುತ್ತೆ. ಹಾಗೆ ಈ ಥರ ಒಂದು ರೀತಿ ಲಕ್ಕಿ ಫೀಲ್ ನನಗೆ. ಆಮೇಲೆ ಜಗಮಂಡ, ಯಾರ ಮಾತು ಕೇಳಲ್ಲ, ದೇವ್ರು ನಿನ್ನ ಕಾಪಾಡಲಮ್ಮ. ಏನ್ರಿ ತಾನೇನು ಅನ್ಕೊತೀನಿ ಅದೇ ಮಾಡೋದು. ಹಾಗಾಗಿ ಈ ಒಂಟಿ ಸಲಗ ಮದ ಬಂದಾಗ ಅದ್ರ ಹತ್ರ ಯಾರೂ ಹೋಗಲ್ಲ. ನೀವು ನೋಡಿರ್ಬೋದು, ಅವನೇ ಸಾಕಿರ್ತಾನೆ, ಅವನೇ ಹುಲ್ಲು ಹಾಕ್ತಾನೆ, ಅವನೇ ಸ್ನಾನ ಮಾಡಿಸ್ತಾನೆ. ಅದು ಮದ ಹತ್ತಿದ ತಕ್ಷಣ ಚೈನ್ ಕಟ್ಬಿಟ್ಟು ದೂರದಲ್ಲಿ ನಿಂತ್ಕೊಂಡು ಅದಕ್ಕೇನೋ ಹೆಸರಿರುತ್ತೆ, ಮಾದೇವಾ ಬೇಡಪ್ಪ ಅಂದರೆ ಅದೇ ಕೊಯ್ನ್ ತೆಗೆದು ಎತ್ಬಿಡುತ್ತೆ, ಏನು ಸಿಕ್ಕೂ ಅದೇ ಎಸ್ಬಿಡುತ್ತೆ. ಹಾಗೆ ನಮ್ಮ ಗುರು ಒಂದು ರೀತಿ ಒಂಟಿ ಸಲಗ, ಮದವೇರಿದ ಒಂಟಿ ಸಲಗ. ಆತನಿಗೆ ಕಾನ್ಸೆಪ್ಟ್ ಹೆಂಗಿದೆ ಒಳಗಡೆ ಅಂದರೆ, ಕರೆಕ್ಟಾಗಿ ವರ್ಷಕ್ಕೊಂದು ಸಿನಿಮಾ ಮಾಡಿದ್ರೆ ನನ್ನ ಪ್ರಕಾರ ಗುರುಪ್ರಸಾದ 100 ವರ್ಷ ರೆಕಾರ್ಡಲ್ಲಿ ಉಳಿತಾನೆ, ಅಷ್ಟು ದೊಡ್ಡ ಬ್ರೈನ್ ಇದೆ. ಯಾಕಂದರೆ ಆತ ಓದೋ ನಿರ್ದೇಶಕ, ಓದೋರಿಗೆ ಯಾವತ್ತೂ ಕೂಡ ಮಸ್ತಕ ಖಾಲಿ ಆಗೋಲ್ಲ, ಅದು ತುಂಬ್ತಾನೇ ಇರ್ತಾನೆ. ಹಾಗಾಗಿ ಆತನಿಗೆ 2 ಫೇವ್ರೇಟು. ಈಗ ಒಂದು 100 ಡೇಸಿಂದ ವ್ರತದಲ್ಲಿದ್ದಾರೆ, ಇದ್ದಾರೆ. ಅವ್ರ ವ್ರತದಲ್ಲಿ ಇರಲಿ ಇಲ್ಲದೆ ಹೋಗಲಿ, ಅವ್ರ ಜೊತೆ ಪುಸ್ತಕ ಅಂತೂ ಇರುತ್ತೆ. ಅದು ಒಂದು ಅದ್ಭುತ ಗುಣ. ಸೊ ಹಾಗಾಗಿ ಆತನಿಗೆ ಒಂದು ಕಾನ್ಸೆಪ್ಟ್ ಅಂತ ಬಂದರೆ ಭಾಳ ಹಠದಿಂದ ನನಗೆ ಇದೇ ಬೇಕು, ನನಗೆ ಹಿಂಗೇ ಇರಬೇಕು ಅನ್ನೋದು. ನನಗೆ ಒಂದು ಬೆನಿಫಿಟ್ ಈತನ ಹತ್ರ ಏನು ಅಂದರೆ, ಸ್ವಲ್ಪ ನಾನು ಕೆಲವು ಸೀನ್ಗಳು ಇದ್ದಾಗ ಸ್ವಲ್ಪ ಅದು ಇದು ಆ ಕಡೆ ಈ ಕಡೆ ಅಡ್ದಾರಿ ಇಡೋ ಸವಾಸಗಳಿದ್ದಾವೆ ನಂದು. ಅದು ಆತನಿಗೆ ಇಷ್ಟ ಆಗ್ಬಿಟ್ಟು ನಗ್ಬಿಡ್ತಾನೆ ಜೋರಾಗಿ. ಅವ್ನು ನಗದು ಹೆಂಗಿರುತ್ತೆ ಅಂದರೆ 125 ಕಿಲೋಮೀಟ್ರ್ ಕೇಳುತ್ತೆ, ಅಷ್ಟು ಜೋರ ನಗ್ತಾನೆ. ಆತ ನಗ್ದಾಗ ಹಂಗೆ ನಾನು ಅನ್ಕೊತೀನಿ, ಓ ಈ ಸೀನು ಸಕ್ಸಸ್ ಆಗುತ್ತೆ. ನನಗೆ ಇಷ್ಟ ಆಗಿಲ್ಲ ಅಂತ ತಿಳ್ಕೊಳ್ಳಿ, ಈ ಹಳ್ಳೆಣ್ಣೆ ಕುಡ್ದವ್ರ ಮಖ ನೋಡಿದಿರಲ್ಲ ನೀವು, ಅಣ್ಣ ಒಂದಣ್ಣ ಪ್ಲೀಸ್ ಅಂದ್ಬಿಡ್ತಾನೆ. ಅದೇ ಮಕ್ಕಳ್ದಂಗೆ ಹೇಳ್ತಾನೆ, ಸರಿ ಡಬ್ಬಾ ಥರ ಇದೆ, ಒಂದು ಮಾಡೋಣ ಅಂತ ಹೇಳ್ತಾನೆ. ಅದು ಒಂದು ಪರ್ಫೆಕ್ಷನ್. ಒಬ್ಬ ಡೈರೆಕ್ಟ್ರಿಗೆ ನಾನು ಹಿಂಗೆ ಮಾಡಬೇಕು ಸಿನಿಮಾ, ಹಿಂಗೆ ಮಾಡಿದ್ರೆ ಗೆಲ್ಲುತ್ತೆ ಅಂತ. ನಮ್ಮದು ಏನು ಸಮಸ್ಯೆ ಅಂದರೆ, ನಾನು ಒಂದು ಕರ್ತವ್ಯ ಮುಗಿಸಿ ಆ ಶೂಟಿಂಗ್ ಮುಗಿಸಿ ನಾವು ಹೋದಾಗ ನಾನು ಮರ್ತುಬಿಡ್ತೀನಿ, ಎಲ್ಲ ಮರ್ತುಬಿಡ್ತೀನಿ. ನನ್ನ ಜೀವನದಲ್ಲಿ ನಾನು ಮರಳಿಬಿಡ್ತೀನಿ ವಾಪಸ್. ನಾನು ನನ್ನದೇ ಯೋಚನೆಯಲ್ಲಿ ಇರ್ತೀನಿ. ನಾನು ಈತ ಡಬ್ಬಿಂಗು ಅಂತ ಕರೆದಾಗ ಸ್ವಲ್ಪ ಶಾಕ್ ಆದೆ ನಾನು ನೋಡಿ. ಇಷ್ಟು ಚೆನ್ನಾಗಿ ಮಾಡಿದ್ದೀವ ನಾವು ಪಿಕ್ಚರ್ನ, ಇಷ್ಟು ಸಖತ್ತಾಗಿದೆ ಪಿಕ್ಚರ್ ಇದು, ವಾವ್ ಅಂತ ಮನಸ್ಸಲ್ಲಿ ನಂಗೆ ಭಾಳ ಖುಷಿ ಆಗ್ತಾಯಿತ್ತು. ಡಬ್ಬಿಂಗ್ನಂತೂ ಭಾಳ ಎಂಜಾಯ್ ಮಾಡಿದ್ವಿ. ನನಗೆ ಭಾಳ ಖುಷಿಯಾದಂಥ ಜಾಗ ಯಾವುದು ಅಂದರೆ ಆ್ಯಕ್ಟಿಂಗ್ ಸ್ಪಾಟ್ ಅಲ್ಲ, ಡಬ್ಬಿಂಗ್ ನಂಗೆ ತುಂಬ ಇಷ್ಟ. ಆ ಡಬ್ಬಿಂಗಲ್ಲಿ ಎಲ್ಲರೂ ಭಾಳ ಅರಿಬಿರಿನಲ್ಲಿ ಬರ್ತಾರೆ, ಒಪ್ಪಿಸ್ಬಿಟ್ಟು ಹೊರಟೋಗ್ತಾರೆ. ನಾನು ಹಂಗಲ್ಲ, ನಾನು ರಿಕ್ವೆಸ್ಟ್ ಮಾಡಿಬಿಡ್ತೀನಿ, ನಾನು ಒಂದು 4-5 ದಿನ ಡಬ್ಬಿಂಗ್ ಮಾಡಬೇಕು ಸಹಕರಿಸಿ ಅಂತ ನಾನು. ಯಾಕೆಂದರೆ
ನಾವು ಎಷ್ಟು ತಪ್ಪುಗಳನ್ನು ಮಾಡಿರ್ತೀವಿ ಅದು ಡಬ್ಬಿಂಗಲ್ಲಿ ಮಾತ್ರ ಅದನ್ನು ಮುಚ್ಚಾಕೋಕ್ಕೆ ಸಾಧ್ಯ, ಇನ್ನೆಲ್ಲೂ ಮಾಡೋಕ್ಕಾಗೋಲ್ಲ. ಸಿನಿಮಾ ಅದು ಒಂದು ಭಾಳ ಬ್ಯೂಟಿಫುಲ್ ಜಾಗ. ಹಾಗಾಗಿ ಒಂದು ಸಣ್ಣ ಮಾರ್ಕೆಟಿಂಗು ಮಾಡ್ಕೊತೀನಿ, ಬೇಜಾರು ಮಾಡ್ಕೋಬೇಡಿ. ಒಂದು ಭಾಳ ಬ್ಯೂಟಿಫುಲ್ ಸ್ಟುಡಿಯೋ ಮಾಡ್ತಾಯಿದ್ದೀನಿ, ವಂಡರ್ಫುಲ್ ಸ್ಟುಡಿಯೋ, ಫೈನ್ 1 ಅಂತ. ಯಾಕೆಂದರೆ ನಮ್ಮ ಮನೆ ಪಕ್ಕದಲ್ಲಿ ಇರುತ್ತೆ, ನಾನು ಸ್ವಲ್ಪ ಸೋಂಬೇರಿ, ಅಲ್ಲಿ ಇಲ್ಲಿ ಓಡಾಡೋಕ್ಕಾಗಲ್ಲ. ಸುಮ್ಮನೆ ಪಕ್ಕದಲ್ಲಿ ಲಿಫ್ಟ್ ಹತ್ಬಿಟ್ರೆ ಮೇಲ್ಗಡೆ ಹೋಗ್ಬೋದು. ಹಂಗೆ ಒಂದು ಬ್ಯೂಟಿಫುಲ್ ಸ್ಟುಡಿಯೋ. ಹಾಂ ಹಾಂ ನಾನು ನೀವು ಬೇರೆ ಕೇಳಿಸ್ತು ಇಲ್ಲ 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 ಇಲ್ಲ, ಅದು ಪಾಲಿಟಿಷಿಯನ್ಸ್ಗೆ ಇರುತ್ತೆ, ನನಗಿಲ್ಲ. ಹ್ಞೂ, ನಮ್ಮವರು ಅಂದರೆ ಅದು ಬೇರೆಯೇ ಇರುತ್ತೆ, ಅದು ನಿಮ್ಮದು ಅಂತ ಅನ್ಕೊತೀನಿ. ಬಟ್ ಯು ವಿಲ್ ಎಂಜಾಯ್. ಮನೆ ಇದ್ದಂಗೆ ಇರುತ್ತೆ. ಅವನ ಮೇಲೆ ಹತ್ತುಬಿಟ್ರೆ ಯಾರ್ದು ಕಾಟ ಇರೋದಿಲ್ಲ, ಸುತ್ತಲೂ ಮರಗಿಡಗಳು ಕಾಣುತ್ತೆ ನಿಮಗೆ, ಭಾಳ ಬ್ಯೂಟಿಫುಲ್ ಆಗಿರುತ್ತೆ. ಸ್ವಲ್ಪ ಸಿನಿಮಾದವ್ರು ದಮ್ಮೋಡಿಯೋ ಸಹವಾಸ ಜಾಸ್ತಿ ಅಂತೇಳಿ ವೆಂಟಿಲೇಷನ್ ಚೆನ್ನಾಗಿ ಮಾಡಿದ್ದೀನಿ, ತುಂಬ ಚೆನ್ನಾಗಿರುತ್ತೆ. ಇದು ನಿಮ್ಮಿಂದ ಅಲ್ಲೋಗಿ ಸೇರ್ಕೊಬಿಡ್ಲಿ, ಮುಂದೆ ನಮ್ಮದು ಏಪ್ರಿಲ್ ಓಪನ್ನು ಗೊತ್ತಾಗ್ಬಿಡ್ಲಿ. ಅದಕ್ಕೆ ಜಗ್ಗೆ ಸ್ಟುಡಿಯೋ ಅಂತ ಸಿಗ್ತಾ ಇದೆ. ಸೊ ಹಾಗಾಗಿ ಡಬ್ಬಿಂಗು ಅನ್ನೋದು ನನಗೆ ಭಾಳ ಇಷ್ಟವಾದ ಜಾಗ. ಅಲ್ಲಿ ನಾವು ಭಾಳನೇ ಎಂಜಾಯ್ ಮಾಡ್ತಾ ಒಂದೊಂದು ಅಕ್ಷರವನ್ನು ಜೋಡಿಸ್ತಾ ಇದ್ದೀವಿ. ಹಿಂಗಂದ್ರೆ ಹೆಂಗೆ, ಹಿಂಗಂದ್ರೆ ಹೆಂಗೆ. ಅದಕ್ಕೆ ಉದಾಹರಣೆಗೆ ಒಂದು ತಾತ ಅಂತ ಸೇರಿಸಿದ್ವಲ್ಲ ಎಲ್ಲೋ ಒಂದು ಕಡೆ, ಅಲ್ಲಿ ಇರಲೇ ಇಲ್ಲ. ಅಲ್ಲಿ ಒಂದು ಏಯ್ ತಾತ ಅಂತ ಅಂದ್ಬಿಟ್ಟು ಅದು ಆ ಥರ ಸಣ್ಣ ಪಂಚಸ್ ಎಲ್ಲ ಭಾಳ ಅದ್ಭುತವಾಗಿ ಡಬ್ಬಿಂಗಲ್ಲೇ ಮಾಡೋಕ್ಕೆ ಸಾಧ್ಯ. ನಾನು ಜಗ್ಗೇಶ್ ಸರ್ ಪಕ್ಕದಲ್ಲಿದ್ದಾರೆ ಅಂತಲ್ಲ, ಅವರು ಕೆಲಸ ಮಾಡುವಾಗ ತುಂಬ ಶಿಸ್ತಾಗಿ ಕೆಲಸ ಮಾಡಿರ್ತೀವಿ. ಡಬ್ಬಿಂಗ್ ಎಲ್ಲ ಬಂದಾಗ ಏನಾಗುತ್ತೆ ಅಂದರೆ, ಮೊದಲ ಪ್ರೇಕ್ಷಕ ನಾನಾಗಿರ್ತೀನಿ, ನಂಗೆ ನಗು ಬರಬೇಕು ಅಂಥೇಳಿ. ಜಗ್ಗೇಶ್ ಸರ್ಗೆ ನೀವು ಒಳ್ಳೇದೊಂದು ಮಾತು ಕೊಟ್ಬಿಟ್ಟು ಬಿಟ್ಬಿಡಿ, ಅದನ್ನು ತಿರುಗಿಸ್ತಾರೆ ಮುರುಗಿಸ್ತಾರೆ ಆಟ ಆಡ್ತಾರೆ, ಅದರಲ್ಲೊಂದು ಮಜಾ ಸಿಗತ್ತೆ ರೀ. ಅದು ಅವ್ರ ಸ್ಟ್ರೆಂತ್ ಅದು. ಯಾಕೆಂದರೆ ಎಲ್ಲವನ್ನೂ ಬರೆಯೋಕ್ಕಾಗಲ್ಲ. ಕೆಲವು ಸಣ್ಣದು ತುಂಬ ದೊಡ್ಡ ಮ್ಯಾಜಿಕ್ ಕ್ರಿಯೇಟ್ ಮಾಡಿದೆ. ಮಂಜುನಾಥಲ್ಲೂ ಕೊಟ್ಟಿದ್ದಾರೆ, ಸಹಕಾರ ಕೊಟ್ಟಿದ್ದಾರೆ, ಮಠದಲ್ಲೂ ಕೊಟ್ಟಿದ್ದಾರೆ, ಡಿಸ್ಕಸ್ ಮಾಡ್ತೀವಿ. ಅದು ಶೂಟಿಂಗಲ್ಲಾದರೆ, ಡಬ್ಬಿಂಗಲ್ಲಂತೂ ಕೆಲವು ಲೈನ್ಸು ಅಣ್ಣ ಈ ಥರ ಹೋಗೋಣ ಅಂತ ನಾನೊಂದು ಮಾಡ್ತೀನಿ ನೋಡು ಅಂತ ಅನ್ನೋರು, ಹೇಳಿ ಅಣ್ಣ ಅಂತ ಅದು ಹೇಳ್ತೀನಿ, ಅಣ್ಣ ಸೂಪರ್ ಆಗಿದೆ, ಇದು ಇಟ್ಕೊಳ್ಳೋಣ ಅಂತ. ಸೊ ಸ್ಕ್ರಿಪ್ಟು ಫೈನಲ್ ಆಗೋದು ಡಬ್ಬಿಂಗ್ ಹಂತಗಳಲ್ಲಿ. ಜಗ್ಗೇಶ್ ಅವರ ಅವರು ಅದಕ್ಕೆ ತುಂಬ ಇನ್ವಾಲ್ವ್ ಆಗಿ ಮಾಡ್ತಾರೆ. ಮತ್ತು ನಾನು ಕೇಳಿದ್ದಿದ್ದು, ಒಬ್ಬ ನಿರ್ಮಾಪಕರ ಹೆಸರು ಬೇಡ, ಅವರು ಇವರ ಡಬ್ಬಿಂಗ್ ಬಂದು ಕೂತ್ಕೊಳ್ಳೋರಂತೆ. ಇವರು ಚಿತ್ರಗಳು ಸಿನಿಮಾ ಡಬ್ಬಿಂಗ್ ಮಾಡುವಾಗ, ನಾ ಸಿನಿಮಾಗಿಂತ ಜಗ್ಗೇಶ್ ಅವ್ರ ಡಬ್ಬಿಂಗ್ ನೋಡ್ಬೇಕು ನಾನು ಅಂತ. ಯಾಕೆ ಅಂದರೆ ಒರಿಜಿನಲ್ ಡೈಲಾಗ್ ಒಂದಿರುತ್ತೆ, ಆ ಡಬ್ಬಿಂಗಲ್ಲಿ ಇಂಪ್ರೂವೈಸ್ ಮಾಡಿಬಿಡ್ತಾರೆ, ಇನ್ನೂ ಕಾಮಿಡಿ ಇರುತ್ತದು ಅಂತ. ಅದು ಜಗ್ಗೇಶ್ ಅವ್ರ ಸ್ಟ್ರೆಂತ್ ಅದು. ಅದನ್ನು ಎಲ್ಲೂ ಪಬ್ಲಿಷ್ ಆಗಿಲ್ಲ. ಅದು ಅವ್ರು ನಾನು ಸಿಗಲ್ಲ, ಡಬ್ಬಿಂಗ್ ಅವ್ರದ್ದು ಇವತ್ತೆಲ್ಲೋ ಹಾಕ್ಕೊಂಡಿದ್ದಾರೆ ಅಂತ. ಸ್ಟುಡಿಯೋ ಆಕಾಶಲ್ಲಿ ಅವ್ರದ್ದು ಇದೆಯಂತೆ, ನಾನು ಹೋಗಿ ನೋಡ್ತಾ ಇದ್ದೀನಿ, ದೂರ ನಿಂತ್ಕೊಂಡು ನೋಡಿ ಎಂಜಾಯ್ ಮಾಡಿಬಿಟ್ಟು ಬರ್ತಾರೆ. ಇದು ಇರೋದಣ್ಣ ರೆಕಾರ್ಡ್. ಯಾರು ಅನೇಕ ನಮಗೆ ಅದು ಅಂಥ ಒಬ್ಬ ಗುರು ಸಿಗ್ತಾನೆ ನನ್ನ ಅದೃಷ್ಟ. ಅವರು ಚಾಮುಂಡೇಶ್ವರಿ ಸ್ಟುಡಿಯೋ ಇಂಜಿನಿಯರು. ಪಾಪ ಅವರು ಕೆಲಸ ಇಲ್ಲದೆ ಇದ್ದಾಗ ನನಗೆ ಯಾರ್ಯಾರದೋ ಡಬ್ಬಿಂಗ್ ಎಲ್ಲ ಮಾಡಿಸ್ಬಿಡೋರು, ಪ್ರಭಾಕರ್ದು ಮಾಡಿಸ್ಬಿಡೋರು, ಆಮೇಲೆ ಅಂಬರೀಷ್ ಅವ್ರದ್ದೆಲ್ಲ ಮಾಡಿಸೋರು, ಅಂದರೆ ಜಸ್ಟ್ ಫಾರ್ ಪ್ರಾಕ್ಟೀಸ್. ಅದಂತೂ ಪಾಪ ನನಗೆ ತುಂಬ ಒಂದು ಅವಕಾಶ ಮಾಡಿಕೊಟ್ರುವಾಗ. ಹಾಗೆ ಡಬ್ಬಿಂಗು ಅನ್ನೋದು ಒಂದು ಈ ಚಿತ್ರ ನಾನು ಆ ಹಂತದಲ್ಲಿ ನೋಡಿದಾಗ ನನಗೆ ಯಾವಾಗ ತುಂಬ ಸಂತೋಷ ಆಗುತ್ತೆ ಅಂದರೆ, ಜನ ನನ್ನ ಚಿತ್ರಕ್ಕೆ ಬಂದು ಚೆನ್ನಾಗಿ ಮನಸ್ಫೂರ್ತಿ ನಕ್ಬಿಟ್ಟಾಗ ಭಾಳ ದೊಡ್ಡ ಖುಷಿ ಆಗ್ಬಿಡುತ್ತೆ ನನಗೆ. ಸದ್ಯ ನಾನು ದುಡ್ಡು ತೊಗೊಂಡಿದ್ದಕ್ಕೂ ಸಾರ್ಥಕ ಆಯಿತು ಅಂತ ಅನಿಸ್ಬಿಡುತ್ತೆ. ನನಗೆ ಈ ಫೇಲವ ಕಾಮಿಡಿಗಳೆಲ್ಲ ಇಷ್ಟ ಆಗಲ್ಲ, ನಗು ಬರೆದಿರೋ ಕಾಮಿಡಿ ಇವೆಲ್ಲ. ಆಮೇಲೆ ಟೈಮಿಂಗ್ ರಾಜರು ಅದನ್ನು ಈ ಗಳಿಗೆಯಲ್ಲೇ ಈ ಕ್ಷಣದಲ್ಲೇ ಹೇಳಬೇಕು. ಅದು ಒಂದು ಗಳಿಗೆ ಜಾರಿಬಿಡ್ತು ಅಂದರು, ಅದು ನಗು ಬರೋಲ್ಲ, ಏನೋ ಮಾಡ್ದಾರೆ ಅಂತ ಅಂದ್ಬಿಡ್ತಾರೆ. ಹಂಗಾಗಬಾರ್ದು, ಪ್ರತಿಯೊಂದು ಟಕ್ ಅಂತ ನಗು ಬರಬೇಕು. ಆ ಒಂದು ಕುಸರಿ ಕೆಲಸ ನನ್ನ ಅದೃಷ್ಟ. ನಾನು ತುಂಬ ಒಳ್ಳೊಳ್ಳೆ ಯಾರಿಗೂ ಗೊತ್ತಿಲ್ಲ ನೋಡಿ, ಪಾಪ ಇವತ್ತು NS ರಾವ್ ಅವರು ತೀರ್ಕೊಂಡಿದ್ದಾರೆ. ನಾನು ಅಸಿಸ್ಟೆಂಟ್ ಡೈರೆಕ್ಟ್ರು. ಅವ್ರು ಬಂದು ಆನ್ ಸ್ಪಾಟ್ ಡೈಲಾಗ್ ಹೇಳೋರು. ಅವಾಗ ದೊಡ್ಡ ಟೇಪ್ ರೆಕಾರ್ಡ್ರಲ್ಲಿ ರೆಕಾರ್ಡ್ ಮಾಡ್ಕೋಬೇಕಾಯಿತು. ಆಮೇಲೆ ರಾತ್ರಿ ಎಲ್ಲ ಕೂತ್ಕೊಂಡು ನಾನು ಬರೀವೆ, ಡೈಲಾಗ್ನೆಲ್ಲ ಬರೀವೆ. ಆಗ ನಾನು ಅವರ ಒಂದು ಕಾಮಿಡಿ ಸೀನ್ಸ್ನ ನೋಡ್ತಾ ಇದ್ದೆ. ನಾನು NS ರಾವ್ ಅವರು ಗಾಂಧಿನಗರದಲ್ಲಿತ್ತು, ಬೆಂಗಳೂರು ಡಬ್ಬಿಂಗ್ ಥಿಯೇಟ್ರ್ ಅಂತ ಒಂದಿತ್ತು ಅಲ್ಲಿ, ಹೋಟೆಲ್ ಗಾಂಧಿನಗರ ಎದುರುಗಡೆ. ಇವಾಗೆಲ್ಲ ಇಲ್ಲ, ಅದು ಯಾವುದೋ ಸೇಟು ಬಂಗ್ಲೆಗಳಾಗ್ಬಿಟ್ಟಿದ್ದಾವೆ. ಹಾಗೆ ಆಮೇಲೆ ಮುಸ್ರಿ ಕೃಷ್ಣಮೂರ್ತಿಯವರು ಹಿಂಗೆ ಡಬ್ಬಿಂಗ್ ಮಾಡ್ತಾರೆ, ನೋಡೋದೇ ಒಂದು ಚಂದ ಅವ್ರದ್ದು. ಅಲ್ಲೇನೋ ಇರುತ್ತೆ, ಅವರೇನೋ ಸೇರಿಸ್ತಾರೆ, ಜೋರಾಗಿ ನಗೋ ಥರ ಮಾಡಿಬಿಡ್ತಾರೆ. ಅದರಲ್ಲಿ ಸ್ವಲ್ಪ ಸ್ಲೋ ಅಂದರೆ ನಮ್ಮ ಧೀರೇಂದ್ರ ಗೋಪಾಲ್. ಆ ಯಪ್ಪನಿಗೆ ಡಬ್ಬಿಂಗು ತುಂಬ ರಬ್ಬರ್ ಥರ ಹೇಳೋರು. ಅವರು ಡಬ್ಬಿಂಗ್ ಬಂದುಬಿಡ್ತಾರೆ ಅಂದರೆ ಎಲ್ಲರಿಗೂ ಟೆನ್ಷನ್ನು. ಯಪ್ಪ ಇನ್ನು ಮೈಕ್ ಹಿಡ್ಕೊಬಿಡ್ತಾನೆ, ಬಿಡೋದಿಲ್ಲ ಅನ್ನೋ ಥರ ಟೆನ್ಷನ್ನು. ಅವರೇ ಮಾಡಿರ್ತಾರೆ ಎಳೆಯೋರು, ಆದರೆ ಪರ್ಫೆಕ್ಟಾಗಿ ಮಾಡೋರು, ಭಾಳ ಕಂಚಿನ ಕಂಠ ಅವ್ರದ್ದು. ಇನ್ನು ಸುಂದರ್ ಕೃಷ್ಣ ಅರಸು, ಐ ಡೋಂಟ್ ಥಿಂಕ್ ಅವ್ರ ಥರ ಇನ್ನೊಬ್ಬ ಮಗ ಹುಟ್ಟೋಕ್ಕೆ ಸಾಧ್ಯನೇ ಇಲ್ಲ.
ಒಂದೊಂದು ಪೇಜ್ ಡೈಲಾಗ್ನು ಏನು ಅದ್ಭುತವಾಗಿ ಹೇಳೋರು ಅಂದರೆ ನಾವು ಅದನ್ನು ನೋಡಿ ಹಾಂ ಸುಂದರ ಕೃಷ್ಣ ಮಾಡ್ತಿರಲ್ಲ ಅದ ಗಂಟ್ಲು ಯಾಕೋ ಒಂಥರ ಗೊರ ಗೊರ ಅಂತ. ಆನೆ ಹೆಜ್ಜೆ ಗುರುತನ್ನ ಬಿಟ್ಕೊಂಡು ಹೋಗುತ್ತೆ, ಈ ಸಮಂತನ ಸರ್ಪಕ್ಕೆ ಹೆಜ್ಜೆ ಗುರುತೇ ಇಲ್ಲ, ರಘು ನೀನಿನ್ನು ಮಗು ಅಂತ ನಗೋರು ಹಂಗೆ ಇನ್ನೂ ಚೆನ್ನಾಗಿ ಬರುತ್ತೆ. ತುಂಬ ಚೆನ್ನಾಗಿ ಮಾಡಿದೆ. ನನ್ನ ವಾಯ್ಸ್ ಸರಿ ಇಲ್ಲ ಅವತ್ತು. ಸುಮಾರು ಒಂದು 40-50 ವಾಯ್ಸ್ ನಾನೇ ಕೇಳಿದ್ದೀನಿ ಸರ್. ಅವರು ಮಾಡುವಾಗ ಬೇರೆ ಬೇರೆ ವಾಯ್ಸ್ಗಳು ಸಣ್ಣ ಟೆನಿಸ್ ಕೃಷ್ಣ ಬರ್ತಾನೆ, ಯಾರು ಬಿಡೋಲ್ಲ, ಖರ್ಗೆ ವಾಯ್ಸ್ ಹಂಗೆ ಪ್ರತಿಯೊಬ್ಬರದು ನೋಡೋವಂಥ ಒಂದು ದೊಡ್ಡ ಅವಕಾಶ ನಮಗೆ. ಅಲ್ಲಿ 2 ಕೆಲಸ ಆಗೋದು. ಒಂದು ಹೊಟ್ಟೆ ತುಂಬ ಊಟ ಕೊಡೋರು ಪಾಪ. ಚಾಮುಂಡೇಶ್ವರಿ ಸ್ಟುಡಿಯೋ ಅಂದರೆ ಫ್ಯಾಕ್ಟ್ರಿ ಥರ ಅದು. ಅಲ್ಲಿ 3 ಸ್ಟುಡಿಯೋ ಇತ್ತು, 3 ಸ್ಟುಡಿಯೋ ಮತ್ತು 2 ಡಬ್ಬಿಂಗ್ ಥಿಯೇಟ್ರು, ಎಡಿಟಿಂಗು. ಸೊ ಹಾಗಾಗಿ ಆ ಕಾಂಪೌಂಡಲ್ಲಿ ಸುಮಾರು ಒಂದು 200 ಜನ 300 ಜನ ಕೆಲಸ ಮಾಡೋರು. ಅಲ್ಲೂ ಕೂಡ ಸೈರನ್ ಹಾಕೋರು, ಊಟಕ್ಕೆ ಸೈರನ್ ಬರೋದು. ಅವಾಗೆಲ್ಲ ರಾಜ ಮಿಲ್ಲಲ್ಲಿ ಬಂದಂಗೆ ಬರೋದು. ನಮ್ಮಂಥ ಕಲಾವಿದರು ಬಂದಾಗ ಪಾಪ ಕರೆಯೋರು, ಏಯ್ ಇಲ್ಲಿ ಬಂದು ಊಟ ಮಾಡೋ, ಇವತ್ತು ನಾನ್ ವೆಜ್ ಇದೆ, ಇಲ್ಲಿ ಬಂದು ಮಾಡಲೇ ನೀನು ಅಂತ ಪಾಪ ಪ್ರೀತಿಯಿಂದ ಕರೆಯೋರು. ನಾವು ಹೊಟ್ಟೆ ತುಂಬ ತಿನ್ಬಿಡ್ತಾ ಇದ್ವಿ ಅಲ್ಲಿ ಹೋಗಿ. ನಾವು ಒಂದು 8 ಜನ ಕಲಾವಿದರಿದ್ವಿ. ಸ್ವಾಮಿ ಕಾರ್ಯ ಸ್ವಕಾರ್ಯ ಅಲ್ಲೇ ಆಗೋದು. ಸೊ ಹಂಗಾಗಿ ಊಟ ಹಾಕೋರು ಮತ್ತು ಡಬ್ಬಿಂಗ್ ಕಳಿಸೋರು. ಸಿ ದಟ್ ವಾಸ್ ದ ಬ್ಯೂಟಿಫುಲ್ ಪೀರಿಯಡ್. ಅಂದರೆ ಮುಂದೆ ಒಬ್ಬ ಬಾಳಿಕೆ ಬರಬೇಕು ಅಂತ ಹೇಳಿ ತುಂಬ ಶ್ರಮಪಟ್ಟು ಅವನ ಟ್ಯಾಲೆಂಟ್ ಇದ್ದರೆ ಅವನಿಗೆ ಏನೋ ಒಂದೊಂದು ಕರ್ತವ್ಯನ ಕಲಿಸೋರು, ಬೆಳೆಸೋರು, ಡೈರೆಕ್ಟರ್ಗಳಾಗ್ಬೋದು, ಬೇರೆ ಇಂಜಿನಿಯರ್ಗಳಾಗ್ಬೋದು, ಎಲ್ಲ ಬೆಳೆಸೋರು. ಇವತ್ತು ತುಂಬ ಒಳ್ಳೆ ಬ್ಯೂಟಿಫುಲ್ ಪೀರಿಯಡು. ಯಾರಾದರೂ ಒಬ್ಬರು ಬೆಳೆದ್ರೆ ಮಿಗ್ದವ್ರನ್ನ ಹೆಂಗೆ ತುಳಿಬೇಕು ಅಂತ ಸಖತ್ತಾಗೋದು. ಅಂಥ ಒಂದು ಡೇಂಜರ್ ಪೀರಿಯಡಲ್ಲಿ ನಾವಿದ್ದೀವಿ ಸದ್ಯ. ನಾನು ಎಸ್ಕೇಪ್ ಅಪ್ಪ. ನಾವು ಇವತ್ತು ಯಾರ ಕೈಗೂ ಸಿಗಾಕೊಳಂಗಿಲ್ಲ. ನನ್ನ ಜರ್ನಿ ಬಹುತೇಕ ಮುಗಿಸ್ಬಿಟ್ಟೆ. ಭವಸಾಗರ ಬಂದ ಆ ಕಡೆಯಿಂದ ಈ ಕಡೆ ಆಗೋಯ್ತು. ಇಲ್ಲಿ ಬಂದು ನಿಂತ್ಕೊಂಡಿದ್ದೀನಿ. ಇನ್ನು ಮುಂದೆ ಯಾರಾದರೂ ಜಗ್ಗೇಶ್ ಅವರೇ ಬನ್ನಿಪ್ಪ ನಮ್ಮ ದೇವಸ್ಥಾನದಲ್ಲಿ ಪ್ರಸಾದ ಇದೆ ತೊಗೊಳ್ಳಿ, ಇವತ್ತು ಭಾಳ ಚೆನ್ನಾಗಿದೆ ಅಂತ ಏನಾರು ಯಾರು ಕರೀತಾರಲ್ಲ, ಹಂಗೆ ಕರೆದು ಯಾರಾದರೂ ಸಿನಿಮಾ ಕರೆದ್ರೆ ನನ್ನ ಕತೆ ಸರಿ ಆದರೆ ಮಾಡ್ತೀನಿ, ಇಲ್ಲದೆ ನಾನು ಮಾಡೋಕ್ಕೆ ಹೋಗೋದಿಲ್ಲ. ಸೊ ಹಾಗಾಗಿ ಇವತ್ತಿನ ಜನ್ರೇಷನ್ ಭಾಳ ಕಷ್ಟ ಇದೆ. ಕಲಿಯುವಿಕೆಯೂ ಇಲ್ಲ, ಆಮೇಲೆ ಸಹಕಾರವೂ ಇಲ್ಲ, ಭುಜ ತಟ್ಟುವಿಕೆಯೂ ಇಲ್ಲ, ಅವನು ಉದ್ಧಾರ ಆದರೆ ಸಹಿಸುವಿಕೆಯೂ ಇಲ್ಲ. ಇಂಥ ಒಂದು ಪೀರಿಯಡು ಏನು ಮಾಡೋಕ್ಕಾಗಲ್ಲ. ದೌರ್ಭಾಗ್ಯ ಯಾಂತ್ರಿಕ ಪೀರಿಯಡು. ಇವತ್ತೆಲ್ಲ ಒಂದು ದಿನಕ್ಕೆ ಹುಟ್ಟಿ ನಾಳೆ ಸಾಯೋ ಕಲಾವಿದರು ಜಾಸ್ತಿ, ಗೊತ್ತಲ್ಲ ಇದರಲ್ಲಿ. ಹಾಯ್ ಫ್ರೆಂಡ್ಸ್ ಅವತ್ತೆಲ್ಲ ಫುಲ್ ರಾತ್ರಿ ಎಲ್ಲ ಖುಷಿ ಆಗ್ಬಿಡ್ತಾರೆ ಎಲ್ಲರೂ. ಓ ಏನು ಡೈಲಾಗ್ ಬಂತಪ್ಪ, ಇದು ಸಖತ್ತಾಗಿದೆ, ಏನೇನೋ ಹೇಳ್ತಾರೆ ಬೊಲೆ ಚೆನ್ನಾಗಿ. ನಾನು ನೋಡ್ತೀನಿ ಅದನ್ನು. ಏನೂ ಇಲ್ಲ, ಬರೀ ಡೋಲೋ 650 ಬೆಳಗ್ಗೆ ಫುಲ್ಲು ವೈರಲ್ ಅದು. ಆಮೇಲೆ ನಾಳದೆ ಯಾರು ಅನ್ನೋದೇ ಗೊತ್ತಿರಲ್ಲ ಅವ್ರಿಗೆ. ಹಂಗೆ ಬೇಗ ಬಂದು ಬೇಗ ಹೋಗುವಂಥ ಕಾಲ ಇವತ್ತು. ಅಂಥ ಒಂದು ಇದರಲ್ಲಿ ಭಾಳ ಬ್ಯೂಟಿಫುಲ್. ನನಗೆ ಎಷ್ಟು ಜನ ಡೈರೆಕ್ಟರ್ಸು ಸಿಕ್ಕಿದ್ರು, ನಂಗೆ ಹೊಟ್ಟೆ ತುಂಬ ಊಟ ಹಾಕಿದ್ರು, ಒಳ್ಳೊಳ್ಳೆ ಪಾತ್ರ ಕೊಟ್ಟರು, ನನ್ನನ್ನು ಬೆಳಿ ಎಷ್ಟಾಗುತ್ತೆ ಅಷ್ಟು ಬೆಳಿ ಅಂದರು. ಇವತ್ತು ಆ ಒಂದು ಕಲೆಯಿಂದಲೇ ನನಗೆ ಎಷ್ಟು ಸಂತೋಷ ಆಗುತ್ತೆ ಅಂದರೆ, ನಾ ಹೌಸಲ್ಲಿ ಮಾತಾಡಬೇಕಾದ್ರೆ ಪ್ರತಿಯೊಬ್ಬ ಎಂಪಿನೂ ಕೇಳ್ತಾರೆ, ಭಾಯ್ ಸಾಬ್ आपका ताकत बहुत है, कितनी अच्छी तरह से बात करता है आप, ಹೆಂಗೆ ಬರುತ್ತೆ ಮಾಡ್ಯುಲೇಷನು, ನಾವು ಕಲಿಬೇಕು ನಿಮ್ಮ ಹತ್ರ ಅಂತ ನನಗೆ ನಮ್ಮ ಕ್ಯಾಂಟೀನಲ್ಲಿ ಕೂತ್ಕೊಂಡು ಕೇಳ್ತಾರೆ. ನಾನು ಅವಾಗ ಅವ್ರಿಗೆ ಹೇಳೋದು ಒಂದೇ, ನಿಮಗೆ ನನ್ನ ಭಾಷಣ ಇಷ್ಟ ಆಗಿದ್ದರೆ ನನ್ನ ಕನ್ನಡ ಚಲನಚಿತ್ರರಂಗಕ್ಕೆ ಕ್ಲಾಪ್ಸ್ ಹೊಡಿಬೇಕು ನೀವು. ಅವ್ರು ಕಲಿಸಿದ್ದು ನನಗೆ. ಹಾಗೆ ಇದು ಸಿನಿಮಾ ಅದ್ಭುತ. ಹೀಗೆ ಒಂದೊಂದು ಸ್ಟೆಪ್ಪು ಎಲ್ಲ ಗುರು ಪಿಕ್ಚರ್ನ ನಾವು ಎಂಜಾಯ್ ಮಾಡಿಕೊಂಡು ಸುಮಾರು ಒಂದು 5-6 ದಿನ ಡಬ್ಬಿಂಗ್ ಮಾಡಿದ್ವಿ. ಇಟ್ ವಾಸ್ ಸಚ್ ಎ ವಂಡರ್ಫುಲ್ಲು. ಶೀತಲ್ ಅವ್ರ ಸ್ಟುಡಿಯೋ ಚೆನ್ನಾಗಿತ್ತು, ಭಾಳ ಏಕಾಂತವಾಗಿತ್ತು. ಅವಾಗ ಏನು ಕಾಫಿ ಕುಡಿಯೋ ಚಟ ನನ್ನಂಗೆ. ನಾನು ಒಳ್ಳೆ ಪಿಚ್ಚಲ್ಲಿ ಡಬ್ಬಿಂಗ್ ಮಾಡ್ತಾಯಿರ್ತೀನಿ. ಇವತ್ತು ಇನ್ನೊಂದು ಸೀನ್ ಹೊಡೆದ್ಬಿಡೋಣ ಅಂತ, ಗುರುಜಿ ಒಂದು ಅರ್ಧ ಕಾಫಿ ಹಾಕೊಂಬಂದ್ಬಿಡೋಣ ಅಂತ ಅಂದ್ಬಿಟ್ಟು ಬ್ರೇಕ್ ಮಾಡಿ ಎಲ್ಲ ಕೂತ್ಕೊಂಡ್ರೆ, ಕಾಫಿ ಕೂತ್ರೆ 20 ನಿಮಿಷ ಅರ್ಧ ಗಂಟೆ ಲೋ ಕಾಫಿ ನಮಗೆ ಮಾತುಗಳು ಚೆನ್ನಾಗಿತ್ತದು. ಹಾಗೆ ಗುರುಪ್ರಸಾದ್ ಈ ಚಿತ್ರನೂ ಕೂಡ ತುಂಬ ದೊಡ್ಡ ಮ್ಯಾಜಿಕ್ ಮಾಡ್ತಾರೆ. ಹೇಳ್ತೀನಿ ಲಾಸ್ಟ್ಗೆ ಒಂದು, ಈ ಪಿಕ್ಚರ್ನ ತಿರ್ಗಾ ಮ್ಯಾಜಿಕ್ ಮಾಡ್ತಾರೆ. ನಂಗೆ ಆ ನಂಬಿಕೆ ಇದೆ. ಯಾಕೆ ಅಂದರೆ ಜನಕ್ಕೆ ಇವತ್ತಿನ ಕಾಮಿಡಿ ಅಂಶಗಳು ನಗಬೇಕು, ನಾನು ಸಂತೋಷ ಪಡಬೇಕು ಅನ್ನೋ ಚಿತ್ರಕ್ಕೆ ಕಾಯ್ತಾ ಇದ್ದಾರೆ. ಇವತ್ತು ಕಾಯ್ತಾರೆ, ಇನ್ನೂ 50 ವರ್ಷ ಆದರೂ ಕಾಯ್ತಾರೆ. ಸೊ ಆ ಥರ ನಾವು ಭಾಳ ಗ್ಯಾರಂಟಿಡಾಗಿ ಈ ಚಿತ್ರದಲ್ಲಿ ತುಂಬ ಮನಸ್ತೃಪ್ತಿಯಾಗಿ ನಗುವಂಥ ಇದೆ. ಕೆಲವು ಮಧ್ಯೆ ಚೇಷ್ಟೆಗಳು ಇದ್ದೇ ಇರುತ್ತಪ್ಪ, ಇರಬೇಕು.
ಸಂಸಾರ ಅಂದಮೇಲೆ ಹೆಂಗೆ ಸರಿಗಮ ಪದನಿಸ ಇರುತ್ತೆ ಗೊತ್ತಾ? ಸರಿಗಮ ಪದನಿಸ ಅಂದರೆ ಗೊತ್ತೇನ್ರಿ? ಹಾಂ, ಅದು ಅಲ್ಲಿ ಮಡಿವಂತಿಕೆ ಇರಬಾರ್ದು ಅಲ್ವೇ? ಹಾಗೆ ಸಿನಿಮಾ ಅಂದಮೇಲೆ ಸ್ವಲ್ಪ ಜಾಲಿ ಡೈಲಾಗ್ಸು, ಪಂಚ್ ಡೈಲಾಗ್ಸು, ಅದು ಇದು ಎಲ್ಲ ಬರ್ತಾ ಇರುತ್ತೆ. ಇಟ್ ವಿಲ್ ಬಿ ಗೋಯಿಂಗ್, ಬಟ್ ಒಂದು ಮೆಸೇಜ್ಗೋಸ್ಕರ ಒಂದು ಸಿನಿಮಾ ಮಾಡ್ತೀವಿ. ಹಾಗೆ ಇರು, ನಿಮ್ಮ ಅಪ್ಪನ ಥರ ಆದಮೇಲೆ ಮಾತಾಡು, ಆಯಿತಾ? ಹಾಗೆ ತುಂಬ ಎಂಟರ್ಟೈನ್ಮೆಂಟ್ ಪಿಕ್ಚರ್ನ ಗುರು ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಗುರು. ನೀವು ನನಗೆ ಕೊಟ್ಟಂಥ ಎಲ್ಲ ಚಿತ್ರವೂ ಜನ ಇವತ್ತು ಹೆಸರು ಹೇಳ್ತಾರೆ. ನಾ ಎಲ್ಲೇ ಹೋದರೂ ಕೂಡ ಪಟ್ಟಂತ ಮಠ ಮಂಜುನಾಥ ಅಂತಾರೆ. ಅದು ಇನ್ನೊಂದು 30 ವರ್ಷದವರೆಗೂ ಕೂಡ ಸರ್ ರಂಗನಾಯಕ ಅಂತ ಹೇಳೋವಂಥದ್ದು ಸೃಷ್ಟಿ ಆಗುತ್ತೆ. ಆಗಲಿ, ಇದು ನನ್ನ ಶುಭ ಹಾರೈಕೆ. ನಾನಂತೂ ಐ ಆಮ್ ವೆರಿ ಹ್ಯಾಪಿ. ಅವರು ಇಬ್ಬರು ಮಾತಾಡೋದು, ಈಕೆನ್ನು ಮಾತಾಡೋದು. ಬಾಯ್ಲಿ ಎಮೋಷನ್ ಆಗ್ಬಿಟ್ಲಲ್ಲ ಪಾಪ. ಹಾಂ, ಏನು ಮಾಡೋಕ್ಕಾಗಲ್ಲ. ಬದುಕು ಒಂದೇ ಥರ ಇರೋದಿಲ್ಲ, ನವರಸಭರಿತವಾಗಿರುತ್ತೆ. ಅದರಲ್ಲಿ ಶೋಕರಸವೂ ಇರಬೇಕು. ಇದ್ರೇ ಪರಿಪೂರ್ಣತೆ ಬರೋದು ಮನುಷ್ಯನಿಗೆ. ಬರೀ ನಗ್ತಾ ಇದ್ದರೆ ಜೀವನ ಅಲ್ಲ, ದುಡ್ಡು ಬಂದುಬಿಟ್ರೆ ಜೀವನ ಅಲ್ಲ, ಬರೀ ಕಷ್ಟದಲ್ಲೇ ಇದ್ದರೆ ಜೀವನ. ಎಲ್ಲವೂ ಮಿಶ್ರಿತ ಆದಾಗ ಇಟ್ ವಿಲ್ ಬಿಕಮ್ ಎ ಬ್ಯೂಟಿಫುಲ್ ಲೈಫ್. ಹಾಗೆ ಏನು ವರಿ ಮಾಡಬೇಡಿ. ಇವತ್ತು ಆ್ಯಕ್ಚುಲಿ ಹೇಳಬೇಕು ಅಂದರೆ ಹೆಣ್ಮಕ್ಳಿಗೆ ತುಂಬ ದೊಡ್ಡ ಅವಕಾಶಗಳು ಎಲ್ಲ ಕ್ಷೇತ್ರದಲ್ಲೂ ಇದ್ದಾವೆ. ಇವತ್ತು ಪೈಲಟ್ಗಳಾಗಿದ್ದಾರೆ, ಆರ್ಮಿಗಳಲ್ಲಿದ್ದಾರೆ, ಯಾವ ಕ್ಷೇತ್ರ, ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿದ್ದಾರೆ, ಕಲಾವಿದರಿದ್ದಾರೆ. ಏನಂದರೆ ಧೈರ್ಯ ಒಂದು ಬೇಕು, ಮತ್ತು ಸ್ಥಿರತೆ ಒಂದು ಬೇಕು, ಮತ್ತು ಮುಂದೆ ನುಗ್ಗುವಂಥ ತಾಕತ್ತಿರಬೇಕು. ಆಮೇಲೆ ದೇವರು 2 ಕಿವಿ ಕೊಟ್ಟಿದ್ದಾನೆ ನಮಗೆ. ಆ ಕಿವಿ ಯಾಕೆ ಅಂದರೆ ಕೇಳಿಸ್ಕೋಬೇಕು, ಕಿವುಡ್ರ ಥರ ಬದುಕಬೇಕು. ದಟ್ ಈಸ್ ದಿ ಬ್ಯೂಟಿ ಪಬ್ಲಿಕ್ ಲೈಫಲ್ಲಿ. ಆವತ್ತು ನೀವು ಚೆನ್ನಾಗಿ ತಿಳ್ಕೊಳ್ಳಿ, ಕೇಳಿಸ್ಕೋಬೇಕು, ಕಿವುಡ್ರ ಥರ ಬದುಕಬೇಕು. 2 ಕಣ್ಣುಗಳಿದ್ದಾವೆ, ನೋಡಬೇಕು, ನೋಡದೇ ಇರೋ ಕುರುಡನ ಥರ ಮುಂದೆ ಹೋಗ್ತಾ ಇರಬೇಕು. 2 ಕಾಲುಗಳು ಕೊಟ್ಟಿದ್ದಾನೆ. ಅದಿರೋದು ಯಾಕೆ ಅಂದರೆ ಮುಂದೆ 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 ನಡೀತಾ 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 ಎಷ್ಟು ತಾಕತ್ತಿರುತ್ತೆ ಕಾಲಲ್ಲಿ, ಅಲ್ಲಿವರೆಗೂ ನಡೆಯೋಕ್ಕೆ ಅಂತ ದೇವ್ರ ಕಾಲು ಕೊಟ್ಟು ನಿಂತ್ಕೋಬಾರ್ದು. ಎಲ್ಲೂ ನಂಗೆ ಕಾಲು ನೋವು ಕೈ ನೋವು ಅಂತ ನಿಂತ್ಕೊಂಡು ಹೋಗ್ಬಾರ್ದು. ಜಸ್ಟ್ ಕೀಪ್ ಆನ್ ಮೂವಿಂಗ್. ಆಮೇಲೆ ಹೊಗಳಿಕೆ ತಿಗಳಿಕೆ 2 ಇರುತ್ತೆ. ಸಾಮಾಜಿಕ ಕ್ಷೇತ್ರದಲ್ಲಿ ನಿಮ್ಮನ್ನು ಹೊಗಳ್ತಾರೆ ಮತ್ತು ತಿಗಳ್ತಾರೆ. 2 ನಾವು ಅಪಾರ್ಥ ಮಾಡ್ಕೊಳಕ್ಕೆ ಹೋಗ್ಬಾರ್ದು. ಯಾಕೆ ಅಂದರೆ ಅಪಾರ್ಥ ಮಾಡ್ಕೊಳಂಗಿದ್ರೆ ಸಾರ್ವಜನಿಕ ಕ್ಷೇತ್ರಕ್ಕೆ ಬರಬಾರ್ದು. ಮದುವೆ ಮಾಡಿಕೊಂಡು ಏನೋ ಮಾಡಿಕೊಂಡು ವ್ಯಾಪಾರ ಮಾಡಿಕೊಂಡು ಎಲ್ಲ ಮನೇಲಿ ಇದ್ಬಿಡ್ಬೇಕು, ಯಾರಿಗೂ ಗೊತ್ತಾಗಲ್ಲ. ವೆನ್ ಯು ಕಮ್ ಹಿಯರ್ ಯು ಟೇಕ್ ಇಟ್ ಆಸ್ ಅ ಚಾಲೆಂಜ್. ಬೇಜಾರು ಮಾಡ್ಕೋಬೇಡಿ. ಒಳ್ಳೆ 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 ಯಶಸ್ಸಾಗುತ್ತೆ. ನಾ ಹೇಳಬೇಕು, ಈಕೆ ವಯಸ್ಸು ಏನು ನನ್ನ 2ನೇ ಮಗನ ವಯಸ್ಸು. ಇವಳು ನಮ್ಮ ಅಮ್ಮನ ರೋಲ್ ಮಾಡವಳೆ. ಎಷ್ಟು ಚೆನ್ನಾಗಿ ಮಾಡಿದ್ದಾಳೆ ಅಂದರೆ ತುಂಬ ಅದ್ಭುತವಾಗಿ ಮಾಡಿದ್ದಾಳೆ. ಅದರಲ್ಲಿ ನಾನು ಹೇಳೋಕ್ಕೆ ಹೋಗಲ್ಲ, ಒಂದು ಅಮ್ಮ ಮಗನ ಕಾಂಬಿನೇಷನ್ ಸೀನ್ ಒಂದಿದೆ, ತುಂಬ ಹಾಸ್ಯವಾಗಿ, ಭಾಳ ಬ್ಯೂಟಿಫುಲ್ಲಾಗಿ, ಒಂಥರ ಎಕ್ಸ್ಟ್ರಾರ್ಡನರಿ ಆಗಿದೆ. ಆ ಒಂದು ಸೀನ್ ಸಾಕು ಇವಳಿಗೆ. ಆಮೇಲೆ ಆಕೆ ಮ್ಯಾನ್ರಿಸಮ್ ಸಾಕು. ಇವಳು ಹಿಂಗನ್ನಕ್ಕೆ, ಅವ್ರ ಗಂಡನ ತಲೆ ಹಿಂಗನ್ನಕ್ಕೆ, ಅದೊಂದೇ ಕಾಮಿಡಿ ಸಾಕು. ಒಳ್ಳೆ ವಂಡರ್ಫುಲ್ ಜಾಬ್. ತುಂಬ ಒಳ್ಳೆ ಭವಿಷ್ಯಗಳಿವೆ, ಎಲ್ಲ ಇದ್ದಾವೆ. ನೆನ್ನೆಗಳನ್ನು ಮರಿತಾ ಇರಬೇಕು, ನಾಳೆಗಳನ್ನು ಸೃಷ್ಟಿ ಮಾಡ್ಕೋತಾ ಇರಬೇಕು. ದಟ್ ಈಸ್ ದಿ ಬ್ಯೂಟಿ ಆಫ್ ಲೈಫ್. ಒಳ್ಳೆಯದಾಗಲಿ, ಒಳ್ಳೆಯದಾಗಲಿ. ಹಾಗೆ ಇನ್ನು ಹೀರೋಯಿನ್ ಬಗ್ಗೆ ಏನು ಹೇಳೋದು? ಬಾಮ್ಮ, ನಿನ್ನ ಬಗ್ಗೆ 2 ಮಾತು ಹೇಳ್ಬಿಡ್ತೀನಿ. ಹುಟ್ಟಿದ್ದು ಸಕಲೇಶ್ಪುರದಲ್ಲಿ, ಚಾನ್ಸ್ಗೋಸ್ಕರ ಅಲ್ದಿದ್ದು ಗಾಂಧಿನಗರದಲ್ಲಿ, ಸಕ್ಸಸ್ ಆಗಿದ್ದು ತಮಿಳ್ನಾಡಲ್ಲಿ. ಭಾಷೆ ಬರೋಲ್ಲ, ಭಾಷೆನ ಕಲಿತು ಭಾಳ ಸ್ಪಷ್ಟವಾಗಿ ಮಾತಾಡಿ, ಮನೆ ಮಾತು. ನಮ್ಮ ಅತ್ತೆಯವ್ರಿಗೆ ಹೇಳಿದೆ ನಾನು, ಈ ಥರ ಇಂಥವ್ರು ಆ್ಯಕ್ಟ್ ಮಾಡ್ತಿದ್ದಾರಂತೆ. ಅಯ್ಯೋ, ಅವ್ರು ನಿಮ್ಮ ಜೊತೆ ಆ್ಯಕ್ಟ್ ಮಾಡ್ತಿದ್ದಾರೆ, ಅವ್ರು ಏನು ಫೇಮಸ್ ಗೊತ್ತೇನ್ರಿ ತಮಿಳ್ನಾಡಲ್ಲಿ ಅಂತ ಭಾಳ ಅಪ್ರಿಷಿಯೇಟ್ ಮಾಡಿದ್ರು ಇವ್ರಿಗೆ. ಅವರು ಈ ಒಂದು ಚಿತ್ರದಲ್ಲಿ ಎಷ್ಟು ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾರೆ ಅಂದರೆ, ಐ ಥಿಂಕ್ ಇಂಥ ಕಲಾವಿದರಿಗೆ ಹೆಚ್ಚು ಅವಕಾಶಗಳು ಅವ್ರೇನು ಕೇಳೋದೇ ಬೇಕಾಗಿಲ್ಲ. ಅವರ ಪರ್ಫಾರ್ಮೆನ್ಸ್ ನೋಡಿದ್ರೆ ಹುಡ್ಕೊಂಬಂದು ಕೊಡ್ತಾರೆ. ಅಷ್ಟು ಅದ್ಭುತವಾಗಿ ಪರ್ಫಾರ್ಮೆನ್ಸು ಇವರು ಮಾಡಿದ್ದಾರೆ. ಅವ್ರಿಗೆ ನಾನು ಶುಭ ಹಾರೈಸ್ತೀನಿ. ಇನ್ನೂ ಪಾಪ ನಮ್ಮ ಜೊತೆ ಎಲ್ಲ ಬರುತ್ತೆ ರೀ, ಡೆಫಿನೆಟಾಗಿ ಬರಲೇಬೇಕು. ಏನು? ಹಾಂ, ನೀನು ಭಾಳ ಕೆಟ್ಟವಳು ಕಣೆ.
ನೋಡಿ ಸರ್ ಹೆಂಗೆ ನಗ್ತಿದ್ದಾಳೆ TV9.